ಇಲ್ಲಿವರೆಗೆ ನಾವು ಮಹರ್ಷಿ ಅಮರರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನೋಡ್ತಾ ಬಂದ್ವಿ. 6ನೇ ಅಧ್ಯಾಯದವರೆಗೂ ನಾವು ನೋಡಿದ್ವಿ. ಈ ಶುಶ್ರುಷೆ ಅಡಿಗಿನಲ್ಲಿ ಅಂದ್ರೆ ಇಂದಿನವರೆಗೆ 6 ಅಧ್ಯಾಯಗಳಾಗಿತ್ತು. ಈ 6 ಅಧ್ಯಾಯಗಳನ್ನ ಸಂಕ್ಷಿಪ್ತವಾಗಿ ಪರಿಶೀಲಿಸೋಣ. ಯಾಕಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ತಿದ್ರೆ ಮುಂದೆ ಬರೋದು ಏನು ಅಂತ ಸ್ವಲ್ಪ ಮರ್ತು ಹೋದಂಗ ಆಗತ್ತೆ. ಹಾಗಾಗಿ ಒಂದೆರಡು ಲೈನ್ ಅಲ್ಲಿ ನಾವು ಸಂಕ್ಷಿಪ್ತವಾಗಿ ಅದನ್ನ ಮುಂದುವರಿಸ್ತಾ ಹೋಗೋಣ. ಅಂದ್ರೆ ಮಹರ್ಷಿ ಅಮರ ಜಗತ್ತು ಕಂಡ ಶ್ರೇಷ್ಠ ಋಷಿ ಎಂಬ ಶೀರ್ಷಿಕೆಯಲ್ಲಿ ಅವರು ಹೇಗೆ ಜಗತ್ತಿಗೆ ಒಳಿತಿಗಾಗಿ ಏನ್ ಮಾಡಿದ್ರು ಅಂತ ನಾವು ನೋಡ್ತಾ ಹೋದ್ವಿ. ಜಗತ್ತಿನ ಒಳಿತಿಗಾಗಿ ತೊಡಗಿಸಿಕೊಂಡ ಶ್ರೇಷ್ಠವಾದ ಮಹರ್ಷಿಗಳಲ್ಲಿ ಅಮರರು ಕೂಡ ತುಂಬಾ ಮುಖ್ಯವಾದವರು. ಅವರ ಬಾಲ್ಯ, ಯೌವನ, ಸಾಂಸಾರಿಕ ಜೀವನ, ಪುತ್ರಿಯ ಜನನ ಇಷ್ಟೇ ಅಲ್ಲದೆ ಅವರು ಕೌಜಲಿಗಿ ಸಂಸ್ಥಾನದ ಸಂಪೂರ್ಣ ಏಕೈಕ ಉತ್ತರಾಧಿಕಾರಿಗಳಾಗಿದ್ದನ್ನು ಕೂಡ ನಾವು ನೋಡಿದೆವು ಇಷ್ಟ ತನಕ. ಅವರು ಹಾಗಾಗಿದ್ರಿಂದ ಅವರ ಬಂಧುಗಳೇ ಅವರನ್ನ ಕೊಲ್ಲಲಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಇದು ಒಂದು ಬಹಳ ಪಾಪ, ಎಷ್ಟು ಅಂದ್ರೆ ಅಷ್ಟೆಲ್ಲ ಆದ್ರೂ ಕೂಡ ಅವರು ಯಾವುದನ್ನು ಕೂಡ ಯಾರಿಗೂ ದ್ವೇಷ ಮಾಡದೆ ತುಂಬಾ ಶಾಂತಚಿತ್ತರಾಗಿರ್ತಾರೆ. ಅಷ್ಟೇ ಅಲ್ಲದೆ ಅಮರರ ಸಂಸಾರ ಕೂಡ, ಅವರೆಲ್ಲರೂ ಕೂಡ ತುಂಬಾ ತ್ಯಾಗಮಯಿಗಳಾಗಿರ್ತಾರೆ. ಅವರ ಔದಾರ್ಯ ಮತ್ತು ತ್ಯಾಗಕ್ಕೆ ಅವ್ರ ಸಂಸಾರ ಪೂರ್ತಿ, ಕುಟುಂಬ ಪೂರ್ತಿ ಒಂದೇ ತರ ಅಷ್ಟು ಒಳ್ಳೆಯ ಒಂದು ವ್ಯಕ್ತಿತ್ವ ಇರುವಂತ ಒಂದು ಸಂಸ್ಕೃತಿಯ ಸಂಸಾರ ಅವ್ರದ್ದು. ಅಷ್ಟಾದ್ರೂ ಕೂಡ ಅವರಿಗೆ ತೊಂದರೆ ಕೊಡೋದನ್ನ ಜನರು ಬಿಡೋದೇ ಇಲ್ಲ. ಹೀಗೆ ನಡೀತಿರತ್ತೆ. ಅದರೊಂದಿಗೆ ನಮಗೆ ಗೊತ್ತಿರತ್ತೆ, ಅವರಿಗೆ 12ನೇ ವರ್ಷದಿಂದಲೇ ಋಷಿಗಳ ಸಂಪರ್ಕ ಇದ್ದದ್ರಿಂದ ಅವರು ಪ್ರತಿ ದಿವಸ ಋಷಿಗಳ ಸಂಪರ್ಕದೊಂದಿಗೆ ಭೂಮಿಯಲ್ಲಿ ನಡೆಯಬೇಕಾದ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅನ್ನೋದನ್ನ ನಾವು ಮುಂಚೆ ತಿಳಿದಿದ್ದೀವಿ. ಹಾಗೆ ಅವರು ಹೀಗಿರ್ಬೇಕಾದ್ರೆ ಅವರ ತಂದೆ ಬಿ.ಜಿ. ದೇಸಾಯಿ ಅವರು ಕ್ಷೀಣಿಸ್ತಾ ಬರ್ತಾರೆ ವಯಸ್ಸಾಗಿ. ಹಾಗಾಗಿ ಅವರ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ಇವ್ರು ತಗೊಳ್ತಾರೆ. ಧಾರವಾಡದಲ್ಲಿ ಕೂಡ ಇವರ ಒಂದು ಸಾಕಷ್ಟು ಭೂಮಿ ಮತ್ತೆ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ದಿವಸ ಅವರು ಧಾರವಾಡದಲ್ಲಿ ಹೋಗಿ ನೆಲೆಸ್ತಾರೆ. ಅಲ್ಲಿ ಕೂಡ ಜನರು ಅವ್ರನ್ನ ಕೊಲ್ಲಿಕ್ ಬಂದಾಗ ಅವ್ರು ಅನ್ಕೊಳ್ತಾರೆ, ಇನ್ ಸಾಕು, ಎಲ್ಲೂ ಹೋಗೋದ್ ಬೇಡ, ಬೆಂಗಳೂರಲ್ಲೇ ಇರೋಣ ಅಂತ ಹೇಳಿ ವಾಪಸ್ ಬೆಂಗಳೂರಿಗೆ ಬರ್ತಾರೆ. ಅವರು ಬೆಂಗಳೂರಿಗೆ ಬಂದು ನೆಲೆಸ್ತಾರೆ. ತಂದೆಗೂ ಕೂಡ ತುಂಬಾ ವಯಸ್ಸಾಗಿ ಹೋಗಿರತ್ತಲ್ಲ. ಹಾಗೆ ಅವರೊಂದಿಗಿದ್ದು 1963ರಲ್ಲಿ ಬಿ.ಜಿ. ದೇಸಾಯಿ ಅವರು ದೇಹತ್ಯಾಗ ಮಾಡ್ತಾರೆ. ಹಾಗಾದಾಗ ಅವರನ್ನ ಕೌಜಲಗಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ಇದಾದ್ಮೇಲೆ ಆಮೇಲೆ ಅಮರರು ಪ್ರತಿಯೊಂದು ಸತ್ಸಂಗದಲ್ಲಿ, ಅಂದ್ರೆ ಒಂದು ಸತ್ಸಂಗದ ಗೋಷ್ಠಿ ನಡೆಯುವಲ್ಲಿಗೆ ಅವ್ರು ಹೋಗ್ತಾ ಇದ್ರು. ಅಲ್ಲಿ ಭಜನೆ ನಡೀತಾ ಇರ್ಬೇಕಾದ್ರೆ ಅವರಲ್ಲಿ ಹೋಗಿ ಅವರು ಕೆಲವೊಂದು ವಿಷಯಗಳನ್ನ ಅವರು ಋಷಿಮುನಿಗಳೊಂದಿಗೆ ಎಲ್ಲಿ ಹೋದ್ರು ಅನ್ನೋದ್ ಬಗ್ಗೆ ಎಲ್ಲ ನಾವು ಹೇಳ್ತಾ ಇದ್ರು ಅಂತ ಕೇಳಿದ್ವಿ. ಹಾಗೆ ಹೇಳುವಾಗ ನಾವು ಎಲ್ಲಿಂದ ಬಂದವರು, ಪರಬ್ರಹ್ಮ ಲೋಕದಿಂದ ನಾವು ಬಂದವರು, ಪುನಃ ದೇವರಲ್ಲಿಗೆ ಹೋಗ್ಬೇಕಾದವರು ಅನ್ನೋ ವಿಷಯವನ್ನ, ಮತ್ತು ಶ್ಯಾಮಬಾಲ ಶಂಬಲ ಆಗಿದ್ದನ್ನ, ಹೀಗೆ ಹಲವಾರು ವಿಷಯಗಳನ್ನ ಅವ್ರು ಹೇಳ್ತಾ ಬಂದ್ರು. ಹಾಗೆ ಕಲ್ಕಿ ಭಗವಾನ್ ಹೇಗ್ ಬಂದ್ರು, ಅಂದ್ರೆ ಕಲ್ಕಿ ಅಂದ್ರೆ ಯಾರವರು, ಯಾಕೆ ಬಂದ್ರು ಈ ಭೂಮಿಗೆ ಅಂತ ಹೇಳುವಾಗ ಅವರು ಕೂಡ ಏನಂದ್ರೆ, ಅವರು ಸಾಕಷ್ಟು, ಅಂದ್ರೆ ಅವ್ರು 1924ರಲ್ಲೇ ಶಂಬಲದಲ್ಲಿ ಜನಿಸಿದ್ದಾರೆ. ಆದ್ರೆ ಅವರು ಸಾಕಷ್ಟು ಕಾಯ್ತಾರೆ ಜನರು ಒಳ್ಳೇದಾಗ್ಲಿ ಅಂತ ಹೇಳಿ. ಕಡೆಗೆ ಮಾಧ್ಯಮಗಳ ಮೂಲಕ ಅವರು ಕೊನೆಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ತಿಳಿಸಿ ಮತ್ತು ಸಹ ಜನರು ಬದಲಾಗದಿದ್ರೆ ಅಧರ್ಮವನ್ನ ನಡೆಸ್ತಿರೋದನ್ನ ನೋಡಿದಾಗ ಅವರದನ್ನ ಅಳಿಸಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಷ್ಟನ್ನ ನಾವು ನೋಡಿದ್ವಿ. ಆದ್ರೆ ಏನಾಯ್ತು, ಇದೇ ಸಮಯದಲ್ಲಿ ಸೂಕ್ಷ್ಮ ಶರೀರದಲ್ಲಿ ಇವರು ಸಾಕಷ್ಟು ಸತಿ ಸೂಕ್ಷ್ಮ ಲೋಕಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಮರರಿಗೆ ಒಂದು ಉಪಕರಣವನ್ನ ಶ್ರುತಿಗೊಳಿಸೋ ಕೆಲಸ ಇರುತ್ತಲ್ಲಿ. ಅಲ್ಲಿ ಸಾಕಷ್ಟು ಜನ ಋಷಿಗಳ ಅವರಿಗೆ ಅವರ ಅನುಚರರು ಅದನ್ನ ಪ್ರಯತ್ನ ಮಾಡ್ಬೇಕಾದ್ರೆ ಸುಮಾರು ಜನ ಅನುಚರರು ಮರಣ ಹೊಂದುತ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಅಲ್ಲೇ ಇದ್ದ ಅಮರರಿಗೆ ಹೃದಯಾಘಾತ ಆಗ್ಬಿಡುತ್ತೆ. ಹೃದಯಾಘಾತ ಆದಾಗ ಏನಾಗತ್ತೆ, ಅವರಿಗೆ ಏನ್ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂದ್ರೆ ಹೃದಯಾಘಾತ ಆದ್ರಿಂದ ಅವರು ಮುಂಚೆ ಹೋದ ಹಾಗೆ ಎಲ್ಲರ ಮನೆಗಳಿಗೆ ಹೋಗಿ ಅವರು ಧ್ಯಾನವನ್ನ ಸತ್ಸಂಗಗಳನ್ನ ನಡೆಸ್ಲಿಕ್ಕೆ ಆಗ್ತಾ ಇರಲ್ಲ. ಆವಾಗ ಕೃಷ್ಣಾನಂದರಿಗೆ ಮತ್ತು ಅವ್ರು ಇನ್ನುಳಿದ ಶಿಷ್ಯರಿಗೆಲ್ಲರಿಗೂ ಏನ್ ಹೇಳ್ತಾರೆ ಅಂದ್ರೆ, ನೀವು ಹೋಗಿ ಆ ಸತ್ಸಂಗದ ಮನೆಗಳಲ್ಲಿ ಕಲಿಸಿ ಬನ್ನಿ,
ನಿಮಗೆ ಋಷಿಮುನಿಗಳ ಸಂಪರ್ಕ ಹೇಗ್ ಮಾಡೋದು ಅಂತ ಕಲ್ಸ್ಕೊಡ್ತೀನಿ ಅಂತ ಅವರಿಗೆ ಕಲ್ಸಿಕೊಡ್ತಾರೆ. ಕಲ್ಸಿದ ನಂತರ ಅವರಲ್ಲಿ ಹೋಗಿ ಪ್ರತಿಯೊಂದು ಮನೆಗಳಿಗೆ ಕೃಷ್ಣಾನಂದರು ಇನ್ನುಳಿದ ಶಿಷ್ಯರೆಲ್ಲ ಹೋಗಿ ಸತ್ಸಂಗ ಮಾಡ್ತಿರ್ತಾರೆ. ಇಲ್ಲಿಯವರೆಗೆ ನಾವು 6ನೇ ಅಧ್ಯಾಯವನ್ನ ನೋಡಿದ್ವಿ. ಕಲ್ಕಿಯ ಅವತಾರ ಆಗಿರೋದನ್ನ ಕೇಳಿದ್ವಿ. ಇಷ್ಟೆಲ್ಲ ನೋಡಾಯ್ತಲ್ಲ. ಈಗ ನಾವು 7ನೇ ಅಧ್ಯಾಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇನಾಯ್ತು, ಇದು 1981ನೇ ಇಸ್ವಿ ಅಂತ ಹೇಳ್ಬಿಟ್ಟು ಕೃಷ್ಣಾನಂದರು ಹೇಳ್ತಾರೆ. ನಾನು ಬೆಳಕಿನ ಬಾಗಿಲಿನಿಂದ ಮಾತಾಡ್ತಾ ಇರೋದು ಈ ವಿಷಯವನ್ನೆಲ್ಲ. ಅವ್ರು ಹೇಳ್ತಾರೆ, ಕೃಷ್ಣಾನಂದರು ಹೇಳ್ಕೊಡ್ತಾರೆ ಅವ್ರ ಬಗ್ಗೆನೆ. ನನ್ನ ಸಾಧನೆ ಮುಂದುವರಿಯಿತು. ಗಂಟೆಗಟ್ಟಲೆಯ ಧ್ಯಾನದ ನಡುವೆ ಕಿರು ಅವಧಿಗಳ ಸಂಪೂರ್ಣ ಮೌನವನ್ನು ಅನುಭವಿಸ್ತಾ ಇದ್ದೆ. ಆ ಮೌನದಲ್ಲಿಯೂ ಆಲೋಚನೆಗಳು ಇರುತ್ತಿದ್ದುವು. ನನಗೆ ಅವುಗಳ ಅರಿವಿತ್ತು. ಅಂದ್ರೆ ಎಷ್ಟು ನಮಗೆ ಪೂರಕವಾಗಿದೆ ಈ ವಿಷಯಗಳು ಅಂತಂದ್ರೆ, ನಮಗೂ ಕೂಡ ಧ್ಯಾನ ಮಾಡುವಾಗ ಆಲೋಚನೆ ಬಂದೇ ಬರುತ್ತೆ. ಆಲೋಚನೆ ಬರುವುದು ಸಹಜ ಸ್ಥಿತಿ. ಅಂದ್ರೆ ಆ ಆಲೋಚನೆಗಳು ಹೇಗ್ ಬರ್ತಾ ಇದೆ, ಅದ್ರ ಪ್ರಮಾಣ ಎಷ್ಟರ ಮಟ್ಟಿಗೆ ಕಡಿಮೆ ಆಗಿದೆ, ಇದನ್ನೆಲ್ಲ ನಾವು ಗಮನಿಸ್ತಾ ಹೋಗ್ಬೇಕು. ನನಗೆ ಅವುಗಳ ಅರಿವಿತ್ತು. ಅರಿವಿರ್ಬೇಕು ನಮಗೆ. ನನ್ನ ಸುತ್ತಲಿನ ಎಲ್ಲದರ ಅರಿವು ನನಗಿತ್ತು. ಅಂದ್ರೆ ಹೊರಗಿನ ಪರಿಸರದ ಅರಿವು ಇರ್ಬೇಕು, ನನ್ನ ದೇಹ ಪ್ರಜ್ಞೆಯೂ ಇರ್ಬೇಕು, ಆಲೋಚನೆ ಅರಿವು ಕೂಡ ಇರ್ಬೇಕು. ಆದರೆ ಎಲ್ಲವೂ ಬೇರೊಂದು ಮಟ್ಟದಲ್ಲಿದ್ದಂತೆ ಇತ್ತು. ಇದು ತುಂಬಾ ಮುಖ್ಯ. ನಾನು ಅವುಗಳಿಂದ ಪ್ರತ್ಯೇಕವಾಗಿ ಒಂಟಿಯಾಗಿ ಇರುತ್ತಿದ್ದೆ. ಅಮರ ವಿವರಿಸಿದರು. ಅಂದ್ರೆ ಹೇಗೆ ಇದು ಅಂದ್ರೆ, ಆಲೋಚನೆಗಳು ಬರುವುದು ಸಹಜ ಸ್ಥಿತಿ. ಆದ್ರೆ ಆಲೋಚನೆಗಳನ್ನ ಹೊರಗಿಟ್ಟು ನೋಡೋದು ಹೇಗೆ ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಅಮರರು ಹೇಳ್ತಾರೆ, ಇದು ಸಮಾಧಿಯ ಪ್ರಾರಂಭ. ಸಮಾಧಿ ಅಂದ್ರೆ ಏನು ಅಂತ ನಮ್ಗೆ ಪ್ರಶ್ನೆ ಬರುತ್ತಲ್ವಾ. ಇದು ಸಮಾಧಿಯ ಪ್ರಾರಂಭ. ಅಂದರೆ ಸವಿಕಲ್ಪ ಸಮಾಧಿ. ಸವಿಕಲ್ಪ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಅಂತ ಎರಡಿದೆ ಅಂತ ಎಲ್ರಿಗೂ ಗೊತ್ತಿದೆ. ಇದು ಸವಿಕಲ್ಪ ಸಮಾಧಿ. ಇಲ್ಲಿ 2 ಪ್ರತ್ಯೇಕ ವ್ಯಕ್ತಿತ್ವಗಳ ಅರಿವು ಇರುತ್ತೆ. ಅಂದ್ರೆ ನಿಮ್ಮ ಮತ್ತು ನಿಮ್ಮ ಸುತ್ತಲಿನ ಜಗತ್ತಿನ ಅರಿವು. ಅಂದ್ರೆ ನಮ್ಮೊಳಗೆ ಮತ್ತು ಹೊರಗಿನ ಪರಿಸರವನ್ನ ಕೂಡ ನಮ್ಗೆ ಅರಿಲಿಕ್ಕೆ ಸಾಧ್ಯ ಆಗತ್ತೆ. ನೀವು ಮುಂದುವರೆದಂತೆ ಈ ಅರಿವನ್ನು ದಾಟಿ ಹೋಗುವಿರಿ. ಕೃಷ್ಣಾನಂದರಿಗೆ ಹೇಳ್ತಾ ಹೋಗ್ತಾರೆ ಅವರು. ಆಗ ನೀವು ನಿಮ್ಮೊಳಗಿನ ದೈವತ್ವವನ್ನು, ನಿಮ್ಮ ಸುತ್ತಲಿನ ದೈವತ್ವವನ್ನು ಅರಿತುಕೊಳ್ಳುತ್ತೀರಿ. ಅಲ್ಲಿಂದ ಕೇವಲ ಅರಿವಿನ ಮಟ್ಟದಲ್ಲಿ ಮುಂದುವರಿದು ಆ ದೈವತ್ವವನ್ನು ಅನುಭವಿಸಿ ಆ ದಿವ್ಯತೆಯೇ ನೀವಾಗಿ ನಿಮ್ಮ ಸುತ್ತಲಿನ ದಿವ್ಯತೆಯೊಂದಿಗೆ ಆಳವಾದ ಮಟ್ಟಗಳಲ್ಲಿ ಸಂಬಂಧ ಹೊಂದುವವರೆಗೆ ನಿಮ್ಮ ಪ್ರಜ್ಞೆಯು ವಿಸ್ತರಿಸುತ್ತದೆ. ಸಮಾಧಿಯ ಈ ಹಂತವನ್ನು ದ್ವೈತ ಎಂದು ಕರೆಯಬಹುದು. ದ್ವೈತ ಅಂದಾಗ ಆತ್ಮ ಪರಮಾತ್ಮ ಎರಡಿದೆ. ಆದ್ರೆ ಅದ್ವೈತದಲ್ಲಿ ಎರಡಿಲ್ಲ, ಒಂದೇ. ಅಂದ್ರೆ ಭಗವಂತನಲ್ಲಿ ನಾವು ಒಂದಾದಂತ ಒಂದು ಸ್ಥಿತಿ ಅದ್ವೈತ. ಇಲ್ಲಿ ನಿಮ್ಮ ಮತ್ತು ದೇವರ ಬೇರೆ ಬೇರೆ ಅರಿವು ಮಾಯವಾಗಿ ಇಡೀ ಸೃಷ್ಟಿಯೇ ಒಂದು ಎಂಬ ಅರಿವು ಬೆಳೆಯುತ್ತದೆ. ಇದೇ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ. ಅಂದರೆ ನಾನೇ ದೇವರು. ಇದು ನಿಜವಾದ ಯೋಗ ಸಂಭವಿಸುವ ನಿರ್ವಿಕಲ್ಪ ಸಮಾಧಿ ಸ್ಥಿತಿ. ಈಗ ನೀವು ಸವಿಕಲ್ಪ ಸಮಾಧಿಯಲ್ಲಿದ್ದೀರಾ. ನಿರ್ವಿಕಲ್ಪ ಸಮಾಧಿಗೆ ಹೋಗೋದು ಕೂಡ ಸುಲಭ ಆಗತ್ತೆ, ಪ್ರಯತ್ನ ಮಾಡಿ ಅಂತ ಹೇಳಿ ಅಮರರು ಕೃಷ್ಣಾನಂದರಿಗೆ ಹೇಳ್ತಾರೆ. ಆಗ ಕೃಷ್ಣಾನಂದರು ಕೇಳ್ತಾರೆ, ನಾನು ಈ ಜನ್ಮದಲ್ಲೇ ನಿರ್ವಿಕಲ್ಪ ಸಮಾಧಿಗೆ ಹೋಗ್ಲಿಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಸಾಧ್ಯವಿದೆ. ಯಾಕೆ ಅಂದ್ರೆ ನೀವು ಸಾಕಷ್ಟು, ಅಂದ್ರೆ ಹಿಂದಿನ ಜನ್ಮಗಳಲ್ಲಿ ನೀವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಾ. ಈ ಸಾಧನೆಯ ಪ್ರಗತಿ ಸಾಧಿಸಿದ್ರಿಂದ ನಿಮಗಿದು ಸುಲಭವಾಗಿ ಸಾಧ್ಯವಾಗುತ್ತೆ. ಅಂದ್ರೆ ಪ್ರತಿಯೊಂದು ಕೂಡ ನಾವು ಮೆಟ್ಲು ಹತ್ತುತ್ತಾ ಹೋಗ್ಬೇಕಲ್ವಾ. 1ನೇ ಕ್ಲಾಸು, 2ನೇ ಕ್ಲಾಸು ಹೀಗೆ ಹೋಗ್ಬೇಕಲ್ವಾ. ಹಾಗೆ ಅವರು ಸಾಧನೆಯಲ್ಲಿ ಸಾಕಷ್ಟು ಹಳೆಯ ಜನ್ಮಗಳಲ್ಲಿ ಮಾಡಿರೋದ್ರಿಂದ ಅವರಿಗೆ ಈ ಪ್ರಯತ್ನ ತುಂಬಾ ಸುಲಭ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ನಮ್ಮ ಪ್ರಗತಿ ಪ್ರತಿಭೆಗಳ ಮುಂದಿನ ಜನ್ಮಕ್ಕೆ ಕೊಂಡೊಯ್ಯುತ್ತೇವೆ ಎಂದು ಅರ್ಥವೇ? ಹಾಗಾದ್ರೆ ನಾವ್ ಎಲ್ಲಿ ನಿಲ್ಸಿದೀವಿ ಅಲ್ಲಿಂದ ಹೋಗ್ತೀವಿ ಅಂತ ಅರ್ಥನಾ ಅಂತ ಕೇಳ್ತಾರೆ. ಖಂಡಿತ ಹೌದು. ಒಂದು ಸಣ್ಣ ಮಗುವನ್ನ ನೋಡಿ, ಬಾಲ ಪ್ರತಿಭೆಯನ್ನ ನೋಡಿ. ಕೆಲವು ಮಕ್ಕಳು ಎಷ್ಟು ಚೆನ್ನಾಗಿ ಸಂಗೀತ ಹಾಡ್ತಾರೆ. ಸಣ್ಣ ಮಕ್ಕಳಲ್ಲಿ ಯಾರು ಹೇಳ್ಕೊಟ್ಟಿದ್ದಾರೆ ಅವರಿಗೆ? ಎಷ್ಟೊಂದು ಜ್ಞಾನ ಇರುತ್ತೆ. ಹೇಗೆ ಹೇಳ್ತಾರೆ ಅವ್ರು? ಹಾಗಾದ್ರೆ ಅಂದ್ರೆ ಇದೆಲ್ಲ ನಮ್ಮ ಹಿಂದಿನ ಜನ್ಮದ ಸಾಧನೆ ಅಂತ ಉದಾಹರಣೆ ಕೊಡ್ತಾರೆ. ಅಂದ್ರೆ ಈ ಮಿದುಳಿನ ಕಣಗಳು ಹಿಂದಿನ ಜನ್ಮದ ಸಾಧನೆಗಳ ನೆನಪುಗಳನ್ನು ಉಳಿಸಿಕೊಂಡಿರುತ್ತವೆ, ಕೆಲವೊಂದು ಮಾತ್ರ. ಆಗ ಅವರು ಚಿಕ್ಕ ವಯಸ್ಸಿನಿಂದಲೇ ರಾಗಗಳನ್ನು ಗುರುತಿಸ್ತಾರೆ ಅಥವಾ ಚಿತ್ರ ರಚಿಸಲು ಪ್ರಾರಂಭಿಸ್ತಾರೆ. ಇದೆಲ್ಲ ಸಾಧ್ಯ ಆಗತ್ತೆ. ಮಿದುಳಿನ ಕಣಗಳು ಮುಚ್ಚಿರುವ ವ್ಯಕ್ತಿಗಳ ಸಾಧನೆ ಹೇಗೆ ಅಂತ ಕೇಳ್ತಾರೆ.
ಆಗ ಇವರು ಹೇಳ್ತಾರೆ, ಮುಂಚಿತವಾಗಿ ಪ್ರಕಟಗೊಳ್ಳದಿರಬಹುದು, ಆದ್ರೆ ಬಾಲ್ಯದಲ್ಲೇ ಪ್ರಕಟಗೊಳ್ಳದಿರಬಹುದು, ಆದ್ರೆ ಅವು ಒಳಗಿನ ತುಡಿತಗಳಿಂದ ಉಳಿದು ಬಿಟ್ಟಿರುತ್ತೆ, ಒಳಗಡೆ ತುಡಿತ ಇದ್ದೇ ಇರುತ್ತೆ ಅದರದ್ದು. ಅನಂತರ ಸರಿಯಾದ ಸಮಯದಲ್ಲಿ ನಾವು ಹೇಗೋ ಈ ಬಯಕೆಗಳಿಗೆ ಸ್ಪಂದಿಸಿ ನಮ್ಮ ಹಿಂದಿನ ಜನ್ಮಗಳ ಆಸಕ್ತಿಗಳ ಬೆನ್ನತ್ತುತ್ತೇವೆ. ನಮ್ಮ ಒಳಗಡೆ ಏನಿರುತ್ತೆ ಅದು ಸಮಯ ಬಂದಾಗ ಮೇಲೆದ್ದು ನಾವು ಅಲ್ಲಿಗೆ ಹೋಗ್ತೀವಿ. ಈ ನೆನಪುಗಳಲ್ಲಿ ನಮ್ಮೊಳಗೆ ಎಲ್ಲಿ ಅಡಗಿರುತ್ತೆ ಅಂತ ಇವ್ರು ಕೇಳ್ತಾರೆ ಕೃಷ್ಣಾನಂದರು. ಮನಸ್ಸಿನೊಳಗೆ, ಅಂದ್ರೆ ನಮ್ಮ ಮನಸ್ಸು ಒಂದು ದೊಡ್ಡ ಉಗ್ರಾಣವಿದ್ದಂತೆ, ಅದರಲ್ಲಿ ನೆನಪುಗಳು, ಕರ್ಮಗಳ ದಾಖಲೆಗಳು, ಚೈತನ್ಯಗಳು ಇತ್ಯಾದಿಗಳನ್ನು ಶೇಖರಿಸಿಡಲು ಹಲವಾರು ಕೋಣೆಗಳಿವೆ ಅಂತ ಅವ್ರು ಹೇಳ್ತಾರೆ. ಆದರೆ ನಮ್ಮ ಅರಿವು ವರ್ತಮಾನಕ್ಕಷ್ಟೇ ಸೀಮಿತವಾಗಿರಲು ಕಾರಣವೇನು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಅದು ನಮ್ಮ ಒಳ್ಳೇದಕ್ಕಾಗಿ. ನಮ್ಮ ಗತಜೀವನ ನೆನಪು ಅದ್ ಬರ್ತಾ ಇದ್ರೆ ನಾವು ಬದುಕೋದು ಹೇಗೆ ಇವಾಗ, ಅಲ್ವಾ? ಈಗ್ಲೇ ನಮಗೆ ಬರುವ ಒಂದು ಇಷ್ಟು ವರ್ಷಗಳಲ್ಲಿ ನಮಗೆ ಬಂದಂತ ಆಲೋಚನೆಗಳನ್ನೇ ನಮಗೆ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗಲ್ಲ, ಅದೇ ನಮ್ಮ ಬೆನ್ನಟ್ತಾ ಇರತ್ತೆ. ಹಾಗಿರ್ಬೇಕಾದ್ರೆ ಹಳೆ ಜನ್ಮದನ್ನು ನಾವು ಇಟ್ಕೊಂಡ್ರೆ ನಾವು ಹೇಗ್ ಬದುಕೋದು ಅಂತ ಹೇಳ್ತಾರೆ. ಅಂದ್ರೆ ನಾಸ್ಟ್ರಾಡಾಮಸ್ನಂತೆ ಋಷಿ ಮುನಿಗಳು ತಮ್ಮ ಗತಜೀವನ ಮತ್ತು ಭವಿಷ್ಯಗಳ ಬಗ್ಗೆ ಸಾವಿರಾರು ವರ್ಷಗಳವರೆಗೂ ದೃಷ್ಟಿ ಹಾಯಿಸಬಲ್ಲವರಾಗಿದ್ರು. ನಮಗದು ಸಾಧ್ಯ ಆಗ್ತಾ ಇಲ್ಲ ಅಷ್ಟೇ. ಗತಕಾಲವು ಈಗಾಗಲೇ ಸಂಭವಿಸಿರುವುದರಿಂದ ಅದನ್ನು ನೋಡಬಹುದು, ಆದರೆ ಭವಿಷ್ಯವು ಇನ್ನೂ ನಡೆಯಬೇಕಿದೆಯಲ್ಲ, ಅದನ್ನು ಹೇಗೆ ನೋಡಲು ಸಾಧ್ಯ ಅಂತ ಕೇಳಿದಾಗ, ಭವಿಷ್ಯವೂ ಸಂಭವಿಸಿದೆ, ನಮ್ದು ಎಲ್ಲ ನಡೆದಿದೆ, ಆದ್ರೆ ಅದನ್ನು ಕೂಡ ಬದಲಾಯಿಸಿಕೊಳ್ಳಿಕ್ ಸಾಧ್ಯ. ನಮ್ಮ ಮನಸ್ಸು ಮತ್ತು ಧ್ಯಾನ ಸಾಧನೆಯಿಂದಾಗಿ ನಾವು ಏನನ್ನೂ ಬದಲಾಯಿಸಬಹುದು ಅಂತ ಅವ್ರು ಹೇಳ್ತಾರೆ. ನಾವು ಕಾಲದಲ್ಲಿ ಇಲ್ಲಿ ನಿಂತು ಭವಿಷ್ಯವನ್ನು ನೋಡ್ಬಹುದು, ಭವಿಷ್ಯವು ಈಗಾಗಲೇ ಸಂಭವಿಸಿದ್ರೆ ನಾವೀಗ ಕಷ್ಟಪಡೋದು ಯಾಕೆ ಅಂತ ಇವ್ರು ಕೇಳ್ತಾರೆ. ಆಗ ಹೇಳ್ತಾರೆ, ನಾವು ಕಷ್ಟಪಡುತ್ತಾ ಕಲಿಯುವ ಪಾಠಗಳು ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುತ್ತದೆ. ಇದೇ ಕಾರಣಕ್ಕೆ ಭವಿಷ್ಯವನ್ನು ಮುಚ್ಚಿಡಲಾಗಿದೆ. ನಾವೀಗ ಪಾಠಗಳನ್ನು ಕಲಿತರೆ ಭವಿಷ್ಯವೇನಾಗುತ್ತೆ ಅಂತ ಇವ್ರು ಕೇಳಿದಾಗ, ಇಲ್ಲ, ಆಗ ನಮ್ಮ ಭವಿಷ್ಯ ಬದಲಾಗತ್ತೆ. ಅದು ಒಂದು ಹಾದಿಯಿಂದ ಇನ್ನೊಂದಕ್ಕೆ ನಮ್ಮ ಪ್ರಯಾಣವನ್ನು ಬದಲಿಸಿಕೊಂಡಂತೆ. ಆದ್ದರಿಂದಲೇ ನಮ್ಮ ಬದುಕನ್ನು ಆಧ್ಯಾತ್ಮಿಕಗೊಳಿಸುವುದು ಅಷ್ಟೊಂದು ಅಗತ್ಯವಾದದ್ದು. ನಾವು ನಮ್ಮ ಭವಿಷ್ಯವನ್ನು, ವಿಧಿಯನ್ನು ಬದಲಾಯಿಸಬಹುದು, ಅಷ್ಟು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ನನ್ನ ವಿಧಿ ಏನು ಅಂತ ಕೃಷ್ಣಾನಂದರು ಕೇಳಿದಾಗ ಅಮರು ನಸನಕ್ ಬಿಟ್ಟು ಹೇಳ್ತಾರೆ, ಋಷಿಗಳ ಜೊತೆಗಿರುವುದೇ ನಿಮ್ಮ ವಿಧಿ ಅಂತ ಹೇಳ್ತಾರೆ. ಇದಾದ ನಂತರ ಮೇ ತಿಂಗಳ ಮೊದಲ ವಾರದಲ್ಲಿ ಅಮರ ತಾವು ಮನೋವತಿಯಲ್ಲಿ ಒಂದು ಆಶ್ರಮವನ್ನು ತೆರೆಯುತ್ತಿರುವುದಾಗಿ ಘೋಷಿಸಿ ಅದನ್ನು ಸೇರಲು ಸ್ವಯಂ ಸೇವಕರನ್ನು ಆಹ್ವಾನಿಸ್ತಾರೆ. ನನಗೆ ಸೇರುವ ಮನಸ್ಸಿತ್ತು. ನನ್ನ ಕುಟುಂಬದವರೊಂದಿಗೆ ಇದನ್ನು ಚರ್ಚಿಸಿದಾಗ ಸಹಜವಾಗಿ ಅವರು ಒಪ್ಪಲಿಲ್ಲ. ಅವರಿಗೂ ಹೆಂಡತಿ, 2 ಮಕ್ಕಳು ಎಲ್ಲ ಇರ್ತಾರೆ. ಹಾಗಾಗಿ ಅವರು ಯಾಕೆ ಒಪ್ಪುತ್ತಾರೆ, ಹೋಗೋದು ಬೇಡ ಅಂತ ಹೇಳ್ತಾರೆ. ನಾನು ಅಮರರೊಂದಿಗೆ ಮಾತನಾಡಿದಾಗ ಅವ್ರು ಕೂಡ್ಲೆ ಒಪ್ಕೊಳ್ಳಿಲ್ಲ. ಅವ್ರು ಹೇಳ್ತಾರೆ, ಇದರ ಪರಿಣಾಮವನ್ನು ಅಭ್ಯಸಿಸಿ ಹಲವಾರು ಕಾರ್ಯವಿಧಾನಗಳನ್ನು ಯೋಚಿಸಿ ಕೊನೆಗೆ ನನ್ನ ಕೇಂದ್ರ ಸರ್ಕಾರದ ನೌಕರಿಯನ್ನು ಕೂಡ ಇವ್ರು ಬಿಟ್ಬಿಡ್ತಾರೆ. ಇವ್ರು ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೃಷ್ಣಾನಂದರು, ಅದನ್ನು ಬಿಟ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಹೋಗ್ಬೇಕು ಅನ್ನೋದು ಮನ್ಸು ಬಂದಿರುತ್ತೆ. ಸ್ವಯಂ ನಿವೃತ್ತಿ ತಗೊಳ್ತಾರೆ, ಆದ್ರೆ ಪೆನ್ಷನ್ ಬರ್ತಾ ಇರುತ್ತೆ ಅವರಿಗೆ. ಹೊರಗಿನಿಂದ ನನ್ನ ಕುಟುಂಬವನ್ನು ಪೋಷಿಸ್ತೀನಿ ಅಂತ ಇವ್ರು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಅಮರ ಹೇಳ್ತಾರೆ, ಅಗತ್ಯ ಬಿದ್ದಾಗ ಎಲ್ಲಾ ರೀತಿಯ ನೆರವನ್ನು ನಾನು ಕೊಡ್ತೀನಿ ಅಂತ ಕೂಡ ಅಮರರು ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ಇದು ಪರಂಪರಾಗತವಾಗಿ ಬಂದಂತ ಆಶ್ರಮದಂತಲ್ಲ. ಏನಂದ್ರೆ, ನೀವು ಸನ್ಯಾಸಿಯೂ ಅಲ್ಲ. ನೀವು ಹೇಗೆಂದ್ರೆ, ನೀವು ಆಶ್ರಮದಲ್ಲಿದ್ದಾಗ ನೀವು ಮನೆ ವಿಷಯವನ್ನು ಮರ್ತುಬಿಡಿ, ಮನೆಯಲ್ಲಿದ್ದಾಗ ಆಶ್ರಮವನ್ನು ಮರ್ತುಬಿಡಿ. ಅಂದ್ರೆ ಆ ರೀತಿಯ ಒಂದು ಸ್ಥಿತಿಯಲ್ಲಿ ನೀವಿರ್ಬೇಕು. ಅಂದ್ರೆ ಸಂಸಾರಕ್ಕೆ ಬಂದಾಗ ಸಂಸಾರದೊಂದಿಗೆ ಇರ್ಬೇಕು, ನೀವು ಆಶ್ರಮದಲ್ಲಿದ್ದಾಗ ಆಶ್ರಮದೊಂದಿಗೆ ಇರ್ಬೇಕು, ಅಲ್ಲೇ ಜನರೊಂದಿಗೆ ಇರ್ಬೇಕು ಅಂತ ಅವರು ಹೇಳ್ತಾರೆ. ಮಹೋನ್ನತ ಆಧ್ಯಾತ್ಮಿಕ ಯೋಜನೆಗಳಿಗೆ ಸಿದ್ಧಗೊಳಿಸ್ಬೇಕು ಅಂತ ಕೂಡ ಹೇಳ್ತಾರೆ. ಇದ್ದಕ್ಕಿದ್ದಂತೆ ಬಂದ ಈ ಅದ್ಭುತ ಯೋಜನೆಯ ಆಹ್ವಾನವು ಇನ್ನೂ ಅನೇಕ ಸಾಧಕರನ್ನು ಕೂಡ ಆಕರ್ಷಿಸುತ್ತೆ. ಅಂತಿಮವಾಗಿ ನಾವು 5 ಉಳಿದೆವು. 5 ಜನ ಅಲ್ಲಿಗೆ ಹೋಗ್ಲಿಕ್ಕೆ ಹೋಗ್ತಾರೆ. ನಾನು ನಿವೃತ್ತಿ ಪಡೆದು ನನ್ನ ಕುಟುಂಬದಿಂದ, ಪತ್ನಿ ಮತ್ತು 2 ಮಕ್ಕಳಿಂದ ಒಲ್ಲದ ಮನಸ್ಸಿನ ಒಪ್ಪಿಗೆಯನ್ನು ಪಡೆದೆ. ಯಾರು ಒಪ್ಕೊಳ್ತಾರೆ, ಯಾರು ಒಪ್ಪಲ್ಲ ಅಲ್ವಾ? ಹಾಗೆ ಹೋಗ್ತಾರೆ ಕಡೆಗೆ. ಅಮರ 1981 ಮೇ 18ರಂದು ತಮ್ಮನ್ನು ಭೇಟಿಯಾಗುವಂತೆ ನಮಗೆ ತಿಳಿಸಿದರು. ಅದು ನನ್ನ ಜನ್ಮದಿನವಾಗಿತ್ತು ಅಂತ ಕೃಷ್ಣಾನಂದರು ಹೇಳ್ಕೊಂಡು ಹೋಗ್ತಾರೆ. ಆ ಬೇಸಿಗೆ ಸುಂದರ ಮುಂಜಾನೆ ಎಂದು ನಾವು ಅಮರರ ಸುತ್ತ ಕುಳಿತಿದ್ದೆವು. ಅಮರ ಒಂದು ಕ್ಷಣ ನಮ್ಮಷ್ಟೇ ಉತ್ಸಾಹಗೊಂಡಂತಿದ್ದರು. ಅನಂತರ
ಅವರು ತಮ್ಮ ಗಂಭೀರವಾದ ಧ್ವನಿಯಲ್ಲಿ ನುಡಿದರು, ಇಲ್ಲಿ ಸಗರ ಮಹರ್ಷಿಗಳು ಬಂದಿದ್ದಾರೆ. ಅವರೊಬ್ಬ ಮಹಾನ್ ವ್ಯಕ್ತಿ. ಇದೊಂದು ಅದ್ಭುತವಾದ ಗಳಿಗೆ. 51,000 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಒಂದು ಮಹಾನ್ ಕಾರ್ಯಕ್ಕಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗಿದೆ. ಮಾರ್ಕಾಂಡೇಯ ಮಹರ್ಷಿಗಳು ನಿಮ್ಮನ್ನು ಆರಿಸಿದ್ದಾರೆ. ಈಗ ಸಗರ ಮಹರ್ಷಿಗಳ ಸಮ್ಮುಖದಲ್ಲಿ ನೀವೆಲ್ಲ ಒಂದು ಪ್ರಮಾಣ ಮಾಡ್ಬೇಕು ಅಂತ ಹೇಳ್ತಾರೆ. ಅವರು ವಿವರಿಸಿದ ನಂತರ ನಾವು ಪ್ರಯಾಣ ಮಾಡಿದೆವು. ನಂತರ ಅವರು ತಮ್ಮ ಕೋಣೆಯೊಳಗೆ ಹೋಗಿ ಒಂದು ಬೀಗದ ಕೈ ತಂದು ಅದನ್ನು ಕೈಯಲ್ಲಿ ಹಿಡಿದು ನುಡಿದರು. ಇದು ಮನೋವತಿಯಲ್ಲಿರುವ ಕಟ್ಟಡದ ಬೀಗದ ಕೈ. ಒಂದೇ ಬೀಗದ ಕೈ ಇದೆ, ಆದರೆ ನೀವು 5 ಇದ್ದೀರಿ. ಇದನ್ನು ಯಾರಿಗೆ ಕೊಡ್ಲಿ ಅಂತ ಅಮರರು ಕೇಳಿದಾಗ ಉಳಿದವರು ಚರ್ಚೆ ಮಾಡ್ತಾ ಇದ್ರು. ಆ ಬೀಗದ ಕೈ ಜೊತೆ ಬಹಳಷ್ಟು ಜವಾಬ್ದಾರಿಗಳು ಸೇರಿಕೊಂಡಿವೆ ಎಂಬ ಅರಿವು ಆ ಕ್ಷಣದಲ್ಲಿ ನನಗಿತ್ತು. ಆ ಬೀಗದ ಕೈ ಒಂದು ಸಂಕೇತವಾಗಿತ್ತು. ಅಷ್ಟರಲ್ಲಿ ಉಳಿದವರು ಎಲ್ಲರಿಗಿಂತ ಹಿರಿಯನಾದ ನನ್ನ ಕೈಗೆ ಆ ಬೀಗದ ಕೈಯನ್ನು ಪಡಿಬೇಕಂತ ನಿರ್ಧರಿಸ್ತಾರೆ. ಅವ್ರು ಹೇಳ್ತಾರೆ, ಅಲ್ಲಿರೋರಲ್ಲಿ ಎಲ್ಲರಿಗಿಂತ ಹಿರಿಯರಾದ ಕೃಷ್ಣಾನಂದರಿಗೆ ಬೀಗದ ಕೈ ಕೊಡ್ಬೇಕು ಅಂತ ಅವರೆಲ್ಲ ಅಮರರಿಗೆ ಹೇಳ್ತಾರೆ. ಅದೇ ಪ್ರಕಾರ ಅಮರರು ಇವರನ್ನ ದಿಟ್ಟಿಸಿ ನೋಡಿ ಬೀಗದ ಕೈ ಕೊಡ್ತಾ ಕೇಳ್ತಾರೆ, ಇದೇನೆಂದು ನಿಮ್ಗೆ ಗೊತ್ತಿದೆ ಅಲ್ವಾ ಅಂತ. ಹೌದು, ನನಗೆ ತಿಳಿದಿದೆ ಅಂತ ಹೇಳ್ತಾರೆ. ಅಂದ್ರೆ ಇದೊಂದು ಜವಾಬ್ದಾರಿ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತಾಗತ್ತೆ. ಇದರೊಂದಿಗೆ ನನ್ನ ಪುನರ್ಜನ್ಮ ಸಿಕ್ಕಿತು. ಇದು ಇನ್ನೊಂದು ಜನ್ಮದಿನ ಅಂತ ನನಗೆ ಅರ್ಥ ಆಯ್ತು. ಅಮರರು ಆದೇಶಿಸ್ತಾರೆ, ಮನೋವತಿಗೆ ಹೋಗಿ ಈ ರಾತ್ರಿ ಅಲ್ಲಿಯೇ ಉಳಿದುಕೊಳ್ಳಿ. ನೀವು ನಾಳೆ ಬೆಳಿಗ್ಗೆ ನಗರಕ್ಕೆ ಹಿಂದಿರುಗಿ ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಮರಳಿ ಹೋಗಬಹುದು. ಈ ಸಂಜೆ 6 ಗಂಟೆಗೆ ವೃತ್ತಾಕಾರವಾಗಿ ಕುಳಿತು 7 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಸಪ್ತ ಋಷಿಗಳು ಬಂದು ನಿಮಗೆ ದೀಕ್ಷೆ ಕೊಡುತ್ತಾರೆ. ನಾನು ನಾಳೆ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾರೆ. ಹಾಗೆ ಇವ್ರು ಮನೋವತಿನಲ್ಲಿ ರಾತ್ರಿ ಉಳ್ಕೊಳ್ತಾರೆ. ಹೀಗಿರ್ಬೇಕಾದ್ರೆ ಅದ್ಭುತವಾದ ರಾತ್ರಿಯನ್ನು ಅವ್ರು ಅಲ್ಲೇ ಕಳೀತಾರೆ. ಹೀಗೆ ರಾತ್ರಿ ಕಳೆಯುತ್ತೆ. ಬೆಳಿಗ್ಗೆ ಬೇಗ ಎದ್ದು ನಗರಕ್ಕೆ ಹಿಂದಿರುಗ್ತಾರೆ ಇವರು. ಮನೆಗೆ ಹೋದಾಗ ಮಗಳು ಅಳ್ತಾಳೆ. ನನ್ನನ್ನು ಬಿಟ್ಟು ನೀವು ಆಶ್ರಮ ಸೇರ್ಕೊಂಡ್ರಲ್ಲ ಅಪ್ಪ ಅಂತ ಹೇಳಿ ತುಂಬಾ ಅಳ್ತಾಳೆ. ಇವ್ರಿಗೂ ಕಣ್ಣೀರ್ ಬರುತ್ತೆ. ಆ ವಾಸ್ತವವನ್ನು ಎದುರಿಸೋದು ಇವ್ರಿಗೂ ಸ್ವಲ್ಪ ಕಷ್ಟ ಆಗತ್ತೆ. ತುಂಬಾ ಪ್ರೀತಿಯಿಂದ ಒಂದು ಸಂತೋಷದಿಂದ ನಡೀತಾ ಇದ್ದಂತ ಒಂದು ಒಳ್ಳೆ ಕುಟುಂಬ ಆಗಿರುತ್ತೆ ಅವ್ರದ್ದು. ಅವ್ರು ಹೋಗ್ತಾರೆ ಅಂದಾಗ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗಿರುತ್ತೆ. ಇವ್ರಿಗೂ ಮನ್ಸಿಗೆ ಕಷ್ಟ ಆಗತ್ತೆ. ಆದ್ರೆ ಒಂದು ಕ್ಷಣ ನನಗೆ ಗೊಂದಲವಾದ್ರೂ ಕೂಡ ಅವ್ರು ಹೇಳ್ತಾರೆ, ನಾನ್ ತಗೊಂಡಿರೋ ನಿರ್ಧಾರಕ್ಕೆ ನಾ ಯೋಚಿಸಿದ್ರೆ ಆ ಸಮಯದಲ್ಲಿ ತರ್ಕ ಮಾಡುವುದು ಬೇಡ ಅಂತ ಅನ್ಸಿದ್ರು ಕೂಡ ಯಾರನ್ನು ನೋಯಿಸೋ ಮನ್ಸು ನನಗಿಲ್ಲ. ಆದ್ರೆ ಒಂದೊಂದು ಹೆಜ್ಜೆ ಇಡುವಾಗ್ಲೂ ನನಗನ್ನಿಸ್ತು, ಮನೋವತಿಗೆ ಸೇರಿಕೊಂಡದರ ಬಗ್ಗೆ ಅಥವಾ ಇನ್ಯಾವುದೇ ಸಮಯದಲ್ಲಿ ನನಗೆ ಪಶ್ಚಾತ್ತಾಪ ಆಗ್ಲಿಲ್ಲ. ಅಂದ್ರೆ ನಾನು ಅಲ್ಲಿ ಓದ್ಬೇಕಾದವನು ಅನ್ನೋದು ಸಂಪೂರ್ಣ ಅರಿವು ನನಗಿತ್ತು. ಹಾಗಾಗಿ ನನಗೆ ಒಂಚೂರು ಬೇಜಾರಾಗ್ಲಿಲ್ಲ. ಸ್ವಲ್ಪ ಗೊಂದಲ ಆಯ್ತು, ಆದ್ರೆ ನನಗೆ ಬೇಜಾರಾಗ್ಲಿಲ್ಲ. ನಾನು ತಗೊಂಡ ನಿರ್ಧಾರ ಕರೆಕ್ಟ್ ಆಗಿದೆ ಅಂತ ನಂಗೆ ಅನ್ನಿಸ್ತು ಅಂತ ಅವ್ರು ಹೇಳ್ತಾರೆ. ಅಮರ ಮರುದಿನ ನಮ್ಮನ್ನು ಭೇಟಿಯಾದ್ರು. ಆ ನಿರ್ಜನವಾದ ಬಂಜರು ಭೂಮಿಯಲ್ಲಿ ನಮ್ಮನ್ನು ಕಂಡು ಅವರಿಗೆ ತುಂಬಾ ಸಂತೋಷವಾಯ್ತು. ಅವರು ತಮ್ಮ ಕೋಣೆಯಲ್ಲಿ 1 ಗಂಟೆ ಒಬ್ಬರೇ ಕುಳಿತು ಸಪ್ತ ಋಷಿಗಳನ್ನು ದೇವತೆಗಳನ್ನು ಆಹ್ವಾನಿಸಿ ನಂತರ ಸಂಜೆ ನಮ್ಮನ್ನು ಅವರ ಸುತ್ತ ಕುಳಿತುಕೊಳ್ಳಲು ಆಹ್ವಾನಿಸಿದರು. ಒಂದು ಡೈರಿಯಲ್ಲಿ ಓಂ ಮೇಲೆ ಒಂದು ಸ್ವಸ್ತಿಕ್ವನ್ನು, ಅದರ ಕೆಳಗೆ 7 ನಕ್ಷತ್ರಗಳನ್ನು ಬರೆದರು. ಇದು ನಿಮ್ಮ ಚಿಹ್ನೆ ಅಂತ ಹೇಳಿದ್ರು. ಅವರು ನಮಗೆ ಹೊಸ ಹೆಸರುಗಳನ್ನು ಕೊಟ್ಟರು. ಆವಾಗ ಅಮರರು ಕೊಟ್ಟ ಹೆಸರೇ ಕೃಷ್ಣಾನಂದರು. ಅವರ ಮೊದಲ ಹೆಸರು ಬೇರೆ ಆಗಿತ್ತು, ಕೃಷ್ಣಾನಂದರು ಅಂತ ಇಟ್ರು. ಇದೊಂದು ಆಶ್ರಮವೆಂಬ ಸಂಗತಿ ನಿಮಗಷ್ಟೇ ತಿಳಿದಿರ್ಲಿ. ಉಳಿದವರಿಗೆ ಇದು ಒಂದು ತೋಟವಿದ್ದಂತೆ ಮತ್ತು ನೀವು ಬೆಂಗಳೂರಿನಿಂದ ಈ ಸ್ಥಳವನ್ನು ಅಭಿವೃದ್ಧಿಗೊಳಿಸಲು ಬಂದವರು. ನೀವು ನಿಮ್ಮ ಸಾಧನೆಯನ್ನು ತೀವ್ರಗೊಳಿಸುತ್ತಾ ವ್ಯವಸಾಯವನ್ನು ಉದ್ಯೋಗವನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತಾರೆ. ವ್ಯವಸಾಯವೇ ಏಕೆ ಅಂತ ಕೇಳ್ತಾರೆ ಇವರು. ಏಕೆಂದ್ರೆ ನೀವು ಪ್ರಕೃತಿಯೊಂದಿಗೆ ಹೆಚ್ಚು ಸಮಯವನ್ನು ಕಳೆಯುತ್ತೀರಾದ್ದರಿಂದ ನೀವು ಗಳಿಸುವ ಹಣ ಕಲುಷಿತಗೊಂಡಿರುವುದಿಲ್ಲ. ಎಲ್ಲಕ್ಕೂ ಹೆಚ್ಚಾಗಿ ಮಳೆ ಮತ್ತು ಬೆಳೆಗಾಗಿ ನೀವು ದೇವರನ್ನು ಅವಲಂಬಿಸಬೇಕಾಗುತ್ತದೆ. ವ್ಯವಸಾಯವು ನಿಮ್ಮ ಸಾಧನೆಯ ಒಂದು ಭಾಗವಾಗುತ್ತದೆ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಪ್ರಕೃತಿ ಜೊತೆಗಿದ್ದಾಗ ನಾವು ಬೇಗ ಸಾಧನೆ ಮಾಡ್ಲಿಕ್ಕೆ ತುಂಬಾ ಸುಲಭ ಆಗತ್ತೆ. ನಾವು ಅವರ ಸೂಚನೆಗಳನ್ನು ಪಾಲಿಸಿ ತಕ್ಷಣ ಕೆಲಸಕ್ಕಿಳಿದೆವು. ನನ್ನನ್ನು ನಾಯಕನನ್ನಾಗಿ ಮಾಡಿದರು. ವ್ಯವಸಾಯದ ಬಗ್ಗೆ ನನಗೇನೂ ತಿಳಿದಿರಲಿಲ್ಲ. ನಾನು ಹಳ್ಳಿಯ ಜನರನ್ನು ಭೇಟಿಯಾಗಿ ಅವರ ಸಲಹೆ ಮತ್ತು ನೆರವನ್ನು ಪಡೆದೆ. ಅಮರ ನಮ್ಮ ಕೆಲಸಕ್ಕೆ ಸಾಲದ ವ್ಯವಸ್ಥೆ ಮಾಡಿದರು. ಆ ವರ್ಷ ನಾವು ರಾಗಿಯನ್ನು ಬೆಳೆದೆವು. ನಮಗೆ ಭಾರಿ ಫಸಲು ದೊರೆತು ಸುತ್ತಮುತ್ತಲ ಹಳ್ಳಿಗಳ ಜನರು ಕೇವಲ ಬೆಳೆಯನ್ನು ನೋಡಲು ಮನೋವತಿಗೆ ಬರತೊಡಗಿದರು. ಜನ ನಮ್ಮ ಶ್ರಮವನ್ನು ಕೊಂಡಾಡಿದರು.
ಅಮರರಿಗೆ ಸಂತೋಷವಾಯಿತು. ನಾನು ಹಳ್ಳಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಎಂಬುದು ಅವರ ಆಶಯವಾಗಿತ್ತು. ಮನೋವತಿಯ ಸುತ್ತ 1 ಕಿಲೋಮೀಟರ್ ದೂರದಲ್ಲಿ ಅನೇಕ ಹಳ್ಳಿಗಳಿದ್ದವು. ನಾನು ಸುತ್ತಲೂ ಹೋಗಿ ಹಳ್ಳಿಯವರನ್ನು ಭೇಟಿಯಾಗಿ ಅವರೊಂದಿಗೆ ಸ್ನೇಹ ಬೆಳೆಸಿಕೊಳ್ಳಲು ಸಾಕಷ್ಟು ಶ್ರಮಿಸಿದೆ ಮತ್ತು ಸುಮಾರಾಗಿ ಯಶಸ್ವಿಯೂ ಆದೆ. ನಾವು ನಿರಾಪಾಯಕಾರಿ ವ್ಯಕ್ತಿಗಳೆಂದು, ಕೆಲವೇ ದಿನ ಉಳಿದು ಇಸ್ಪೀಟಾಡಿ ಕುಡಿಯಲು ಬಂದವರಲ್ಲವೆಂದು ಒಪ್ಪಿಕೊಳ್ಳಲು ಅಲ್ಲಿರುವ ಜನರಿಗೆ ಸ್ವಲ್ಪ ಕಾಲ ಹಿಡಿಯಿತು. ನಂತರ ಇವ್ರನ್ನ ಒಪ್ಕೊಳ್ತಾರೆ, ಓ ಪರವಾಗಿಲ್ಲ, ಇವ್ರು ಒಳ್ಳೆ ಜನ, ಬರೀ ಕೃಷಿ ಮಾಡ್ತಾರಷ್ಟೇ ಇವರು ಅಂತ ಆ ಸುತ್ತಮುತ್ತಲ ಹಳ್ಳಿಯವರಿಗೆ ಅರ್ಥ ಆಗುತ್ತೆ. ಅಮರ ನಿಯಮಿತವಾಗಿ ನಮ್ಮನ್ನು ಭೇಟಿಯಾಗಿ ಒಬ್ಬ ಕಾಳಜಿವಂತ ತಂದೆಯಂತೆ ನಮ್ಮ ಯೋಗಕ್ಷೇಮ ವಿಚಾರಿಸಿದರು. ನಮ್ಮ ಕೆಲಸ ಮತ್ತು ಅಲ್ಲಿನ ಜೀವನದ ಬಗ್ಗೆ ನಿಖರವಾದ ಸೂಚನೆಗಳನ್ನು ಕೊಡಲಿಲ್ಲ. ಅವರು ನಮಗೆ ಕೆಲವು ಸೂಚನೆಗಳನ್ನಷ್ಟೇ ಕೊಟ್ಟಿದ್ದರು. ಆದರೆ ಅಲ್ಲಿ ಬಹಳಷ್ಟು ಸಣ್ಣ ಪುಟ್ಟ ವಿವರಗಳಿದ್ದವು. ಅಲ್ಲಿನ ಜನರೊಂದಿಗೆ ಹೊಂದಿಕೊಂಡು ನಿಭಾಯಿಸುವುದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ. ನನಗೆ ಸಾಕಷ್ಟು ತೊಂದರೆಗಳಿದ್ದವು. ಅವು ಅಮರರ ಬಳಿಗೆ ತೆಗೆದುಕೊಂಡು ಹೋಗಲಾಗದಷ್ಟು ಕ್ಷುಲ್ಲಕವಾಗಿದ್ದರೂ ಕೂಡ ನಾನು ಅಲಕ್ಷಿಸಲಾಗದ ಮುಳ್ಳುಗಳಂತೆ ಚುಚ್ಚುತ್ತಲೇ ಇರ್ತಿತ್ತು. ಆಗ ನಾನು ಅವರೊಂದಿಗೆ ಮಾನಸಿಕ ಸಂಪರ್ಕವನ್ನು ಸಾಧಿಸಿ ಮಾರ್ಗದರ್ಶನ ಪಡೆಯಲು ನಿರ್ಧರಿಸಿದೆ. ಹೀಗೆ ಅಮರ ಜೊತೆಗೆ ಪ್ರತಿ ಸಲವೂ ನನಗೆ ಇವರು ಮಾನಸಿಕವಾಗಿ ಅವ್ರನ್ನ ಆ ಮಾತಾಡಿಸಿದಾಗ, ಅಂದ್ರೆ ಮಾನಸಿಕವಾಗಿ ಅವರು ಸಂಪರ್ಕ ಪಟ್ಟಾಗ ಅವರಿಗೆ ಅಮರರು ಉತ್ತರ ಕೊಡ್ತಾ ಇದ್ರು. ಆದ್ರೆ ಒಂದ್ಸತಿ ಹೇಳ್ತಾರೆ ಅಮರರು, ಈ ತರವಾಗಿ ಮಾನಸಿಕ ಸಂಪರ್ಕ ಸಾಧಿಸಿ ನೀವು ನನ್ನನ್ನು ಕೇಳ್ತಾ ಹೋದ್ರೆ ನೀವ್ ಯಾವಾಗ ಬೆಳೆಯೋದು? ಎಲ್ಲದಕ್ಕೂ ದೇವ್ರನ್ನ ನಂಬಿ, ನಿಮ್ಮನ್ನ ನಂಬಿ ನೀವು ಮುಂದೆ ಹೆಜ್ಜೆ ಇಡಿ. ಯಾವಾಗ್ಲೂ ನನ್ನನ್ನು ಪ್ರಶ್ನೆ ಕೇಳೋದಲ್ಲ, ನಾನು ಉತ್ತರ ಕೊಡಬಲ್ಲೆ, ಆದ್ರೆ ನೀವು ಸಾಧಕರಾಗ್ಬೇಕು ಅಂತ ಹೇಳ್ತಾರೆ. ಅದ್ರ ನಂತರ ಇವರು ಅಮರನ್ನ ಕೇಳಲಿಕ್ಕೆ ಹೋಗೋದಿಲ್ಲ. ಒಂದು ಸಲ ನಮ್ಮ ನಾಯಿ ಒಂದೇ ಸಮನೆ ಬೊಗಳ್ತಾ ಇತ್ತು. ನಾನು ಹೊರಬಂದು ನೋಡಿದಾಗ ಒಂದು ನಾಗರಹಾವು ಕಟ್ಟಿಗೆ ರಾಶಿ ಒಳಗೆ ಹೋಗುತ್ತಿರುವುದನ್ನು ಕಾಣಿಸ್ತು. ನಾನು ಕೆಲಸದವರನ್ನು ಕರೆದು ಅವನಿಗೆ ಹಾವನ್ನು ಓಡಿಸುವಂತೆ ಹೇಳಿದೆ. ಅವನು ಹಿಂಜರಿದು ಇನ್ನೊಬ್ಬನನ್ನು ಕರೆತಂದ. ಆತ ಹಾವನ್ನು ಓಡಿಸಲು ಪ್ರಯತ್ನಿಸಿದ. ಅದು ಅಲ್ಲಾಡಲಿಲ್ಲ. ಆಗ ಅವನೇನ್ ಮಾಡುತ್ತಿದ್ದಾನೆಂದು ನಾವು ಗಮನಿಸುವಷ್ಟರಲ್ಲಿ ಆತ ಹಾವನ್ನು ಹೊಡೆದು ಸಾಯಿಸೇ ಬಿಟ್ಟ. ಒಂದು ಜೀವವನ್ನು ಕೊಲ್ಲುವುದರಿಂದ ನಾವು ದೊಡ್ಡ ತಪ್ಪನ್ನು ಎಸಗಿಸಿದೆವು ಏನೋ ಎಂದು ತಿಳಿಯಲಿಲ್ಲ. ಒಂದು ವೇಳೆ ತಪ್ಪಾಗಿದ್ರೆ ಮುಂದೇನ್ ಮಾಡ್ಬೇಕಿತ್ತು? ನಾನು ಅಮರನ ನಂತರ ಭೇಟಿಯಾದಾಗ ಈ ವಿಷಯವನ್ನು ಪ್ರಸ್ತಾಪಿಸಿದೆ. ಅವರು ವಿವರಿಸ್ತಾರೆ, ಅದು ಸರಿಯೂ ಅಲ್ಲ, ತಪ್ಪೂ ಅಲ್ಲ. ಅಂದ್ರೆ ನೀವು ಅವುಗಳ ಜಾಗದಲ್ಲಿ ಬದುಕುತ್ತಿರುವುದರಿಂದ ಸಹಬಾಳ್ವೆ ನಡೆಸಲು ಕಲಿಯಬೇಕು. ನಾನು ಆ ಆತ್ಮನೊಂದಿಗೆ ಮಾತನಾಡಿ ಅದಕ್ಕೆ ನೆರವಾಗುತ್ತೇನೆ ಅಂತ ಹೇಳ್ಬಿಟ್ಟು ಅಮರರು ಹೇಳ್ತಾರೆ. ಅಮರನು ಚೆನ್ನಾಗಿ ಬಲ್ಲ ವ್ಯಕ್ತಿಯೊಬ್ಬ ಒಮ್ಮೆ ಅವರು ನಡೆದ ಘಟನೆಯನ್ನು ಹೇಳ್ತಾರೆ. ಅಮರರೊಂದಿಗೆ ಕೂಡ ಹಲವಾರು ವರ್ಷಗಳ ಹಿಂದೆ ಒಂದು ಭಾರಿ ಗಾತ್ರದ ನಾಗರಹಾವು ಇತ್ತು, ಅವರ ಹತ್ರ ಜೊತೆಗೆ ಇತ್ತು. ಮೊದಲು ಜನರು ಅದನ್ನ ನೋಡಲು ಹೆದರ್ತಾ ಇದ್ರು. ಆದ್ರೆ ಆ ಭಯಾನಕ ರೂಪ ಆಮೇಲೆ ಎಲ್ಲಾ ಜನರಿಗೂ ಅಭ್ಯಾಸ ಆಗೋಗ್ಬಿಡ್ತು. ಎಷ್ಟೋ ಜನ ಅಮರ ಜೊತೆ ಆಟ ಆಡುತ್ತಿದ್ದನ್ನು ನೋಡ್ತಾ ಇದ್ರು. ಒಂದು ದಿನ ಅದು ನೆರೆಯವನ ನಾಯಿಯ ಜೊತೆ ಕೂಡ ಆಟ ಆಡ್ತಾ ಇತ್ತು. ಆದ್ರೆ ಅವನೇನ್ ತಿಳ್ಕೊಳ್ತಾನೆ, ನನ್ನ ನಾಯನ್ ಕೊಲ್ಲಕ್ ಬಂದಿದೆ ಅಂತ ಹೇಳಿ ಅವನು ಗುಂಡಿಟ್ಟು ಕೊಂದು ಬಿಡ್ತಾನೆ. ಆವಾಗ ಅದನ್ನ ಏನ್ ಮಾಡ್ತಾರೆ, ಅದಕ್ಕೆ ಅಮರರು ಒಂದು ಒಳ್ಳೆ ಇದು ಕೊಟ್ಟಿದ್ರಿಂದ ಏನಾಯ್ತು, ಅದೊಂದು ವಿಶಿಷ್ಟ ಆತ್ಮವಾಗಿತ್ತದು. ಹಾಗಾಗಿ ಇವ್ರ ಜೊತೆಗೆ ಇತ್ತು. ಅದು ಯಾವುದೋ ಕಾರಣಕ್ಕೆ ಅದು ನಾಗರಹಾವು ಮಾತ್ರ ಹುಟ್ಟಿತ್ತು. ಸಾವಿನ ನಂತರ ಅದು ಋಷಿಗಳಲ್ಲಿಗೆ ಹೋದಾಗ ಅದಕ್ಕೆ ಇವ್ರು ನೆರವಾಗ್ತಾರೆ. ಆದ್ರಿಂದ ಅದು ಮಾನವ ಜನ್ಮವನ್ನು ಪುನಃ ಪಡೆಯುತ್ತೆ. ಈಗ ಒಬ್ಬ ಚಿಕ್ಕ ಹುಡುಕನಾಗಿ ಬದುಕ್ತಾ ಇದ್ದಾನೆ ಅವನು. ನಾನು ಅವನನ್ನು ಖುದ್ದಾಗಿ ಭೇಟಿಯಾಗಿದ್ದೇನೆ. ಅವನಿಗೆ ತನಗೇನಾಗಿತ್ತು ಅಂತ ನೆನಪಿಲ್ಲ, ಹಾಗಾಗಿ ನಾನು ಅವನಿಗೆ ನೆನಪಿಸ್ತಾನೂ ಇಲ್ಲ. ಅವನು ಒಳ್ಳೆ ರೀತಿಯಲ್ಲಿ ಬದುಕು ನಡೆಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅಮರರು ಹಳೆ ವಿಷಯವನ್ನ ಹೇಳ್ತಾರೆ. ಆಮೇಲೆ ಅದು 1981 ನವೆಂಬರ್ ತಿಂಗಳು ನಾವು ರಾಗಿ ಫಸಲಿನ ಒಂದು ಭಾಗವನ್ನು ಕಟಾವು ಮಾಡಲು ಪ್ರಾರಂಭಿಸಿದೆವು. ಇದು ಇವರು ಕೃಷ್ಣಾನಂದರು ಹೇಳ್ತಾ ಹೋಗ್ತಾರೆ. ನಾನು ಸುಮಾರು 20 ಜನ ಕೂಲಿ ಆಳುಗಳನ್ನು ಕೆಲಸಕ್ಕೆ ತೆಗೆದುಕೊಂಡಿದ್ದೆ. ಆ ದಿನ ಮಧ್ಯಾಹ್ನದ ಹೊತ್ತಿಗೆ ಶುರುವಾದ ಜಡಿಮಳೆ ನಮ್ಮ ಕೆಲಸಕ್ಕೆ ಕಡಿವಾಣ ಹಾಕಿತು. ಅದು ನಿಲ್ಲದೆ ಹೆಚ್ಚಾಗತೊಡಗಿತು. ಮದ್ರಾಸ್ನಲ್ಲಿ ಬಳಿ ಚಂಡಮಾರುತ ಬೀಸುತ್ತಿದ್ದುದರಿಂದ ಈ ಮಳೆ ಪ್ರಾರಂಭವಾಗಿದ್ದು ಅದು ಹಲವು ದಿನಗಳವರೆಗೆ ಮುಂದುವರಿಯಲಿದೆ ಎಂದು ನನಗೆ ತಿಳಿಯಿತು. ಹಳ್ಳಿಗರು ಫಸಲಿಗೆ ಹಾನಿಯಾಗುತ್ತದೆಂದು ಶಂಕಿಸಿದರು. ಅದು ನಮ್ಮ ಮೊದಲ ಕೊಯ್ಲಾಗಿತ್ತು. ನಷ್ಟವಾದರೆ ನಮಗೇ ತೊಂದರೆ, ನಿರಾಸೆ ಮತ್ತು ಅಸಹಾಯಕತೆಗಳನ್ನು ಆವರಿಸಿ ನಾನು ಗೊಂದಲಗೊಂಡು ನಿಂತಿದ್ದಾಗ ಅಮರರ ಮಾತುಗಳು ನೆನಪಾದವು. ನೀವು ದೇವರನ್ನು ಅವಲಂಬಿಸಬೇಕು. ನಾವು ಯಾರನ್ನ ಅವಲಂಬಿಸ್ಲಿ? ಇಂಥ ಪರಿಸ್ಥಿತಿ ಬಂತಲ್ಲ ನಮ್ಗೆ, ನಾವ್ ಏನ್ ಮಾಡೋದು? ಈ ತರ ಹತಾಶ ಭಾವನೆ ನಮ್ಮಲ್ಲಿ ತುಂಬಾ ಜನಕ್ಕೆ, ಎಲ್ರಿಗೂ ಬರುವಂತದ್ದೇ.
ಆವಾಗ ನಾವು ಯಾವ್ದಾರ ಒಂದು ಶಕ್ತಿಯನ್ನ, ದೇವರನ್ನ ನಂಬಬೇಕು. ಮಾಡೋರು ನಾವೇ ಆದ್ರೂ ಕೂಡ ನಮ್ಮ ನಂಬಿಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ದೇವರನ್ನ ನಂಬಬೇಕು ಅಂತ ಹೇಳ್ತಾರೆ. ಆಗ ಇವ್ರೇನ್ ಮಾಡ್ತಾರೆ, ಧ್ಯಾನದ ಕೋಣೆ ಒಳಗಡೆ ಹೋಗ್ಬಿಟ್ಟು ಅಲ್ಲಿದ್ದ ಕೃಷ್ಣನ ವಿಗ್ರಹದ ಮುಂದೆ ಕೂತ್ಕೊಂಡು ಸಹಾಯಕ್ಕಾಗಿ ಪ್ರಾರ್ಥಿಸ್ತಾರೆ. 3 ದಿನಗಳ ಕಾಲ ಸುರಿದ ಜಡಿಮಳೆ ಮಧ್ಯೆ ಒಮ್ಮೊಮ್ಮೆ ಜೋರು ಮಳೆಯನ್ನು ತಂದಿತು. ಆದರೆ ನಮ್ಮ ಜಾಗದಲ್ಲಿ ಮಾತ್ರ ದಟ್ಟ ಮೋಡಗಳು ಸತತವಾಗಿ ಹಾದು ಹೋಗುತ್ತಿದ್ದರೂ ಒಂದು ಸಣ್ಣ ತುಂತುರು ಮಳೆ ಮಾತ್ರ ಆಗೊಮ್ಮೆ ಈಗೊಮ್ಮೆಯಂತೆ ಸುರಿತಿತ್ತು. ನಾವು 3 ದಿನಗಳು ಕೆಲಸ ಮಾಡಿದೆವು, ಯಾವ ಹಾನಿಯೂ ಸಂಭವಿಸಲಿಲ್ಲ. ಕೆಲಸ ಮುಗಿದ ನಂತರ ನಾನು ಕೃಷ್ಣನ ವಿಗ್ರಹದ ಮುಂದೆ ಕುಳಿತು ಕಂಬನಿ ಧಾರೆಯೊಂದಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದೆ. ಕೆಲ ಸಮಯದ ನಂತರ ಹೊರಗೆ ಭಾರೀ ಮಳೆ ಸುರಿಯುವ ಸದ್ದು ಕೇಳಿಸಿತು ಮತ್ತು ಅದು 2 ದಿನಗಳವರೆಗೆ ಮುಂದುವರಿಯಿತು. ಈ ವಿಷಯವನ್ನು ನಾನು ಯಾರಿಗೂ ತಿಳಿಸ್ಲಿಲ್ಲ. ಅಮರರಿಗೆ ಇದನ್ನು ಹೇಳಿದಾಗ ಅವ್ರು ಹೇಳ್ತಾರೆ, ದೇವರು ಯಾವಾಗ್ಲೂ ಸಹಾಯ ಮಾಡ್ತಾರೆ, ಆದ್ರೆ ನಾವು ಸಂಪೂರ್ಣ ವಿಶ್ವಾಸದಿಂದ ಅವನ ಮೊರೆ ಹೊಕ್ಕಾಗ ಮಾತ್ರ ಇದು ಸಾಧ್ಯ. ಮತ್ತು ಆತ ಸಹಾಯ ಮಾಡಿದಾಗ ನಾವು ಅದನ್ನು ಗುರುತಿಸುವುದಿಲ್ಲ. ಎಷ್ಟು ಸರ್ತಿ ನಮಗೆ ಸಹಾಯ ಮಾಡಿರ್ತಾನೆ, ನಾವು ಧನ್ಯವಾದಗಳನ್ನ, ಗ್ರಾಟಿಟ್ಯೂಡ್ ಇಲ್ಲ ನಮ್ಮಲ್ಲಿ. ಆದ್ರಿಂದ ನಾವು ಯಾವುದನ್ನು ನಂಬೋದಿಲ್ಲ. ನಂಬಿಕೆ, ವಿಶ್ವಾಸ ತುಂಬಾ ಮುಖ್ಯ. ನಮ್ಮ ಋಷಿಗಳು ಕೂಡ ತುಂಬಾ ನಿಮ್ಗೆ ಸಹಾಯ ಮಾಡಿದರೆ ಅವರಿಗೂ ಧನ್ಯವಾದನ ಅರ್ಪಿಸಿ ಅಂತ ಹೇಳ್ಬಿಟ್ಟು ಅಮರರು ಹೇಳ್ತಾರೆ. ಹೀಗೆ 1981 ವಿಜಯದಶಮಿ ಬಹು ಮುಖ್ಯವಾದ ದಿನವಾಗಿತ್ತು. ಅಮರ ನಮಗೆ ಹೆಚ್ಚು ಧ್ಯಾನ ಮಾಡಿ ಕಾಯುವಂತೆ ಹೇಳಿದ್ದರು. ನಾವು ಧ್ಯಾನ ಮಾಡಿ ಇಡೀ ದಿನ ಯಾವುದೋ ಅದ್ಭುತವಾದ ಘಟನೆಗಾಗಿ ಕಾಯ್ತಾ ಉಳಿದವು. ಆ ರಾತ್ರಿ ನಾವು ಅನೇಕ ಋಷಿಗಳನ್ನು, ಅಮರರನ್ನು ಮತ್ತು ತುಂಬಾ ಪ್ರಖರವಾಗಿದ್ದ ಒಂದು ಬೆಳಕನ್ನು ಆಗಾಗ ನೋಡಿದೆವು. ಮರುದಿನ ನಾನು ಅಮರರನ್ನು ಭೇಟಿಯಾದಾಗ ಅವರು ವಿವರಿಸಿದರು, ಒಂದು ಅದ್ಭುತವಾದ ಕಾರ್ಯ ನಿಮಗಾಗಿ ಕಾಯುತ್ತಿದೆ. ಅದಕ್ಕಾಗಿ ನಿಮಗೆ ಬಹಳಷ್ಟು ಶಕ್ತಿ ಮತ್ತು ತುಂಬಾ ಹಣದ ಅವಶ್ಯಕತೆ ಇದೆ. ಅವು ಅಷ್ಟು ಸುಲಭವಾಗಿ ಬರುವುದಿಲ್ಲ. ಆದ್ದರಿಂದ ಋಷಿಗಳು ದೇವರನ್ನು ಪ್ರಾರ್ಥಿಸಿ ಒಂದು ವಿಶೇಷವಾದ ಶಕ್ತಿಯನ್ನು ತಂದಿದ್ದಾರೆ. ಅದು ಒಂದು ದೊಡ್ಡ ಬೆಳಕಿನ ಚೆಂಡಿನ ರೂಪದಲ್ಲಿದೆ. ಅವರು ನಿನ್ನೆ ರಾತ್ರಿ ಅದನ್ನು ಮೇಲಿನ ಲೋಕದಿಂದ ಕೆಳತಂದು ನೀವೀಗ ವಾಸವಾಗಿರುವ ಕಟ್ಟಡದ ಅಡಿಯಲ್ಲಿ ಇರಿಸಿದ್ದಾರೆ. ಹಲವಾರು ಋಷಿಗಳು ಅವರ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಶ್ರೀಕೃಷ್ಣ ಈ ಶಕ್ತಿಯನ್ನು ಹರಿಸಿದ್ದಾನೆ. ನೀವು ಪ್ರತಿದಿನ ಧ್ಯಾನದ ಮೂಲಕ ಅದರ ಕಂಪನಗಳಿಗೆ ಶ್ರುತಿಗೊಂಡು ಅದರಿಂದ ಚೈತನ್ಯಗಳನ್ನು ಪಡೆಯಬಹುದು. ಇದು ನಿಮಗೆ ಎಲ್ಲಾ ನೆರವನ್ನು ತರುತ್ತದೆ ಅಂತ ಅವರು ಅಮರರು ಹೇಳ್ತಾರೆ. ನೀವಿಲ್ಲಿ ಆಕಸ್ಮಿಕವಾಗಿ ಬಂದಿದ್ದೀರಾ ಅಂತ ಅನ್ಕೋಬೇಡಿ. ನೀವು ಬರ್ಬೇಕಾದ್ದು ವಿಧಿ ನಿರ್ಣಯವಾಗಿತ್ತು. ನೀವು ಹುಟ್ಟುವ ಮೊದಲೇ ಇದು ನಿರ್ಧಾರವಾಗಿತ್ತು. 51,000 ವರ್ಷಗಳ ಕೆಳಗೆ ಹಿಂದಿನ ಚಕ್ರದಲ್ಲಿ ಕೂಡ ನೀವೇ ಋಷಿಗಳ ಈ ಕಾರ್ಯವನ್ನು ಪ್ರಾರಂಭಿಸಿದ್ದೀರಿ. ಅದಕ್ಕಾಗಿ ಹೆಮ್ಮೆ ಪಡಿ. ನಾವು ಈ ಕೆಲಸವನ್ನು ಪ್ರತಿ ಕಾಲಚಕ್ರದಲ್ಲಿಯೂ ಮಾಡುತ್ತಿದ್ದೇವೆ ಅಂತ ಹೇಳ್ಬಿಟ್ಟು ಅಮರರು ಕೃಷ್ಣಾನಂದರಿಗೆ ಹೇಳ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ಈ ಕೆಲಸವನ್ನು ಬಿಡಬೇಡಿ. ಎಲ್ಲಾ ರೀತಿಯ ತೊಂದರೆಗಳು ದಾರಿಗಡ್ಡವಾಗಿ ಬರುತ್ತವೆ, ಅದು ಸಹಜ. ಎವರೆಸ್ಟ್ ಶಿಖರವನ್ನೇರುವುದು ಸುಲಭವಲ್ಲ ಅಲ್ಲವೇ? ಆದ್ದರಿಂದ ನೀವು ಭಾರಿ ಅಡಚಣೆಗಳನ್ನು ನಿರೀಕ್ಷಿಸಬೇಕು. ನಿಮ್ಮ ವಿಶ್ವಾಸ ನಿಮಗೆ ನೆರವಾಗುತ್ತದೆ. ಋಷಿಗಳು ನೆರವಾಗುತ್ತಾರೆ. ಈಗ ಅವರಿನ್ನೂ ಕೆಳಗಿಳಿದು ಬರಲು ಸಾಧ್ಯವಿಲ್ಲ. ಕೆಲವು ದಶಕಗಳ ನಂತರ ಅವರು ಜನ್ಮ ತಳೆದು ಈ ಲೋಕದಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸುತ್ತಾರೆ. ಈಗ ಅವರಿಗೆ ನಮ್ಮಂತ ಅನುಚರರ ಮತ್ತು ಪ್ರತಿನಿಧಿಗಳ ಅಗತ್ಯವಿದೆ. ನಿಮ್ಮ ಅಹಂವನ್ನು ಎಂದಿಗೂ ಆಳಲು ಬಿಡಬೇಡಿ. ಎಂದಾದರೂ ಒಬ್ಬ ವ್ಯಕ್ತಿ ತನ್ನ ಅಹಂಗೆ ಅಧಿಕಾರ ಕೊಟ್ಟರೆ ಋಷಿಗಳು ಅವನನ್ನು ಕಳಿಸಿಬಿಡ್ತಾರೆ. ನಿಮ್ಮನ್ನು ಒಳಗೊಂಡಂತೆ ಇಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ. ಅವರಾಡಿದ ಪ್ರತಿಯೊಂದು ಪದವನ್ನು ನನ್ನ ಮನಸ್ಸಿನಾಳದಲ್ಲಿ ಕೆತ್ತಿಕೊಂಡೆ. ಇದ್ದಕ್ಕಿದ್ದಂತೆ ನನ್ನೆದುರು ಬಾಗಿಲುಗಳು ತೆರೆದುಕೊಂಡವು. ಎಲ್ಲವೂ ವಿಶಾಲಗೊಂಡಿತು. ನನ್ನ ಬದುಕು, ನನ್ನ ಗುರಿ, ನನ್ನ ಕನಸುಗಳು, ನನ್ನ ದಿಗಂತಗಳು, ನನ್ನ ಆಕಾಶಗಳು ಎಲ್ಲವೂ ದಿಕ್ಕುಗಳಿಗೂ ವ್ಯಾಪಿಸಿ ವಿಶಾಲಗೊಂಡವು ಅಂತ ಅವ್ರು ಹೇಳ್ತಾರೆ. ಹೀಗೆ 1982ನೇ ಇಸ್ವಿಗೆ ಕಾಲಿಟ್ಟಾಗ ನಾನು ಮನೋವತಿಯಲ್ಲಿ ಹೆಚ್ಚು ಧ್ಯಾನ ಮಾಡಬಹುದು ಅಂತ ಅನ್ಕೊಂಡ್ ಬಂದಿದ್ದೆ. ಆದ್ರೆ ನನ್ನ ಎಣಿಕೆ ತಪ್ಪಾಗಿತ್ತು. ಯಾಕೆಂದ್ರೆ ಅಲ್ಲಿನ ಕೆಲಸಕ್ಕಾಗಿ ನನ್ನೆಲ್ಲ ಗಮನ ಮತ್ತು ಹೆಚ್ಚು ಸಮಯವನ್ನು ಕೊಡ್ಬೇಕಾಗ್ತಾ ಇತ್ತು. ಅದು ಕೇವಲ ಬೆಳೆ ತೆಗೆಯುವ ಕೆಲಸವಾಗಿರ್ಲಿಲ್ಲ. ಅದು ಜನರೊಂದಿಗೆ ಬೆರೆತು ಅವರನ್ನು ಅರ್ಥ ಮಾಡಿಕೊಂಡು ಅವರ ಸಾತ್ವಿಕ ಭಾಗದೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳುವುದಾಗಿತ್ತು. ನಾನು ಉತ್ತಮವಾದ ಒಂದು ಕೆಲಸಗಾರರ ತಂಡವನ್ನು ಕಟ್ಟುವಲ್ಲಿ ಯಶಸ್ವಿಯಾದೆ. ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಅವರಿಗೆ ಕಷ್ಟ ಕಾಲದಲ್ಲಿ ನೆರವಾಗ್ತಾ ಅವರ ಬದುಕಿನ ಮಟ್ಟವನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿದೆ. ಅವರಿಗೆ ಸಮವಸ್ತ್ರಗಳನ್ನು, ಬಿಸಿಲಿನ ಕೆಲಸ ಮಾಡಲು ಟೋಪಿಗಳನ್ನು ಕೊಟ್ಟು ಅವರೊಂದಿಗೆ ಕುಳಿತು ಕೆಲಸವನ್ನು ಚರ್ಚಿಸಿ
ಬೀಜಗಳನ್ನು ಆಯ್ಕೆ ಮಾಡುವಾಗ ಅವರ ಸಲಹೆ ಪಡೆದು ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಜವಾಬ್ದಾರಿ ಮತ್ತು ವಿಶ್ವಾಸಾರ್ಹತೆಯನ್ನು ಉಂಟು ಮಾಡಿದೆ. ಅವರಿಗೆ ನನ್ನ ತುಂಬು ಹೃದಯದ ಪ್ರೀತಿಯನ್ನು ಕೊಟ್ಟೆ. ಅದರ ಪರಿಣಾಮ ಅದ್ಭುತವಾಗಿತ್ತು. ಅವರು ಹೆಚ್ಚು ದುಡಿದರಲ್ಲದೆ ಪ್ರೀತಿಯಿಂದ ಕೆಲಸ ಮಾಡಿದರು. ಎಷ್ಟು ಮುಖ್ಯ ಪ್ರೀತಿ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಧ್ಯಾನವು ನನಗೆ ಶಕ್ತಿ ಮತ್ತು ಮಾರ್ಗದರ್ಶನಗಳನ್ನು, ತಾಳ್ಮೆ ಮತ್ತು ಒಳನೋಟಗಳನ್ನು ತಂದುಕೊಟ್ಟಿತು. ಧ್ಯಾನ ದುಡಿಮೆಯ ಸುಂದರ ಭಾಗದೊಂದಿಗೆ ಬಾಂಧವ್ಯ ಬೆಳೆಸಿಕೊಂಡದ್ದು ಮತ್ತು ಬೆಳೆಗಳೊಂದಿಗೂ ನಾನು ಬೆಳೆದದ್ದು ನನ್ನಲ್ಲಿ ಭಾರಿ ಬದಲಾವಣೆಯನ್ನು ತಂದಿತ್ತು. ಅಂದ್ರೆ ಅವ್ರು ಹೇಳ್ಕೊಳ್ತಾರೆ, ನಾನು ಹೇಗ್ ಬಂದೆ, ಎಲ್ಲಿಂದ ಬಂದೆ, ವ್ಯವಸಾಯವೇ ಗೊತ್ತಿಲ್ಲದೆ ಬಂದೆ ನಾನು. ಆದ್ರೆ ಇಲ್ಲಿ ಬಂದ ಮೇಲೆ ಜನರೊಟ್ಟಿಗೆ ಪ್ರೇಮ, ಪ್ರೀತಿ, ವಿಶ್ವಾಸಗಳಲ್ಲಿ ಅವರೊಂದಿಗೆ ಒಂದಾದಾಗ ನಾನು ತುಂಬಾ ಬದಲಾವಣೆಯನ್ನು ನನ್ನಲ್ಲೂ ನಾನು ಕೊಂಡ್ಕೊಂಡೆ ಅಂತ ಅವ್ರು ಹೇಳ್ತಾರೆ. ಒಬ್ಬ ಸಾಧಕನಿಗೆ ಒಂದು ವಿಚಿತ್ರವಾದ ದರ್ಶನವಾಯಿತು. ಅದರಲ್ಲಿ ಆತ ಒಂದು ಗಂಡು ಮಗುವಿನ ಜನನವನ್ನು ನೋಡ್ತಾನೆ. ಆ ಮಗು ಅತ್ಯಂತ ಪ್ರಕಾಶಮಾನ ಹೊಳೆಯುತ್ತಿತ್ತು. ಅದು ಅವನ ಹತ್ರ ಮುಗುಳ್ನಕ್ಕೂ ಏನೋ ಹೇಳ್ತು. ಆದ್ರೆ ಆ ಮಾತುಗಳು ಇವನಿಗೆ ನೆನಪಿಲ್ಲ. ಮಗುವನ್ ಮಾತ್ರ ನೋಡ್ದ. ಅದನ್ನ ಅವನು ಅಮರರ ಹತ್ರ ಹೇಳ್ತಾನೆ. ಆಗ ಅವರು ತುಂಬಾ ಉತ್ಸಾಹಗೊಂಡು ಅವರು ಅಸಾಮಾನ್ಯವಾಗಿ ಕಂಪಿಸ್ತಾ ಮಾತಾಡ್ತಾರೆ. ನಾನಿದನ್ನು ನಿಮ್ಗೆ ಹೇಳ್ಬೇಕು, ಮಹಾವತಾರ ಜನ್ಮ ತಳೆದಿದ್ದಾರೆ. ಅಂದ್ರೆ ನಾವು ಮಹಾವತಾರ ಯಾರೆಂದು ತಿಳಿಯಲು ಕಾತರರಾದೆವು. ಅವರು ಮಹಾವಿಷ್ಣುವಿನ 10 ಅವತಾರಗಳ ಬಗ್ಗೆ ಕೇಳಿದ್ದೇವೆ. ಆದರೆ ಪ್ರತಿ ಚಕ್ರದ ಕೊನೆಗೆ ಇನ್ನೊಂದು ಅವತಾರ ದರೆಗಿಳಿಯುವ ವಿಷಯ ನಮಗೆ ತಿಳಿದಿಲ್ಲ. ಆದರೆ ಇದು ಎಲ್ಲಿಯೂ ಉಲ್ಲೇಖಗೊಂಡಿಲ್ಲ, ಯಾರಿಗೂ ತಿಳಿಯದು. ಮ್ಯಾಸ್ಟರ್ಡ್ಯಾಮಸ್ ಜಗತ್ತನ್ನು ಆಳುವ ಒಬ್ಬ ಹುಡುಗನ ಬಗ್ಗೆ ಬರೆದಿದ್ದಾನೆ. ನಾವು ಹೆಚ್ಚಿನ ದಾಖಲೆಗಳನ್ನು ಕಳೆದುಕೊಂಡಿದ್ದೇವೆ. ಈಗ ಲಭ್ಯವಿರುವ ವೇದ, ಉಪನಿಷತ್ತುಗಳು ಮತ್ತು ಪುರಾಣಗಳು ಕೇವಲ ಒಂದು ಭಾಗ ಮಾತ್ರ. ಅವು ಹೇಗೆ ನಷ್ಟವಾದವು? ಕಾಲನ ಹೊಡೆತದಿಂದ. ಮನುಷ್ಯರ ನಿರ್ಲಕ್ಷ್ಯ ಇದಕ್ಕೆ ಕಾರಣ. ಕಲಿಯುಗ ಮುಂದುವರೆದಂತೆ ಜನರು ಇವುಗಳನ್ನು ಅರ್ಥ ಮಾಡಿಕೊಂಡು ಪಾಲಿಸುವ ಸಾಮರ್ಥ್ಯಗಳನ್ನು ಕಳೆದುಕೊಂಡ್ರು. ಮಹಾವತಾರದ ಉದ್ದೇಶ ಏನು ಅಂತ ಕೇಳಿದಾಗ, ಅವರು ಆಧ್ಯಾತ್ಮಿಕ ಸಮತೋಲನವನ್ನು ಸರಿಪಡಿಸುತ್ತಾರೆ. ಭಗವಾನ್ ಕಲ್ಕಿಯು ಬಲವಂತವಾಗಿ ಬದಲಾವಣೆಯನ್ನು ಉಂಟು ಮಾಡುತ್ತಾರೆ. ಇದರಿಂದ ವಿನಾಶ ಮತ್ತು ಸಾವು ನೋವುಗಳು ಸಂಭವಿಸಬಹುದು. ನಂತರ ಮಹಾವತಾರ ಈ ಕೆಲಸದ ಉಸ್ತುವಾರಿ ವಹಿಸಿಕೊಳ್ತಾರೆ. ಅವರು ಅತ್ಯುನ್ನತ ಲೋಕದ ಚೈತನ್ಯಗಳೊಂದಿಗೆ ತಮ್ಮೊಂದಿಗೆ ತಂದಿರುತ್ತಾರೆ. ಆ ಚೈತನ್ಯಗಳನ್ನು ಬಿಡುಗಡೆಗೊಳಿಸಿ ಅವರು ಜನರಿಗೆ ಹೊಸ ಪ್ರಜ್ಞೆಗೆ ಪದಾರ್ಪಣೆ ಮಾಡಲು ನೆರವಾಗುತ್ತಾರೆ. ದೇವರ ರಾಜ್ಯವನ್ನು ಸ್ಥಾಪಿಸುವ ವ್ಯಕ್ತಿಯೇ ಮಹಾವತಾರ ಅಂತ ಹೇಳ್ತಾರೆ ಅವರು. ಹೀಗೆ ಅಮರರು 1982 ಏಪ್ರಿಲ್ನಲ್ಲಿ ಅಸ್ವಸ್ಥಗೊಳ್ತಾರೆ. ಅವ್ರಿಗೆ ನಾವು ಹೇಳಿದ್ವಲ್ವಾ, ಅವ್ರ ಹೃದಯಾಘಾತ ಆಗಿರತ್ತೆ ಅಂತ. ಅದರ ನಂತರ ಅವ್ರು ತುಂಬಾ ಕ್ಷೀಣಿಸ್ತಾ ಬರ್ತಾರೆ. ಅವರಿಗೆ ಕಿಡ್ನಿ ಮತ್ತು ಹೃದಯದ ತೊಂದರೆಗಳೊಂದಿಗೆ ರಕ್ತದೊತ್ತಡವೂ ಇತ್ತು. ಅವರು ಹಾಸಿಗೆ ಹಿಡಿದು ಬಿಡ್ತಾರೆ. ಯಾಕಂದ್ರೆ ಅಷ್ಟು ದುಡಿತಾ ಇದ್ದವರು ಈ ರೀತಿ ಹಾಸಿಗೆ ಹಿಡಿದು ಬಿಡ್ತಾರೆ. ಒಂದು ದಿನ ನಾನು ಅವ್ರನ್ನ ನೋಡಲು ಹೋದಾಗ ಅವರಿಗೆ ಹಾಸಿಗೆ ಬಿಟ್ಟು ಏಳಲೇ ಆಗ್ಲಿಲ್ಲ. ನಾವೆಲ್ಲ ಅವರನ್ನು ಕೋರಮಂಗಲ ಬಡಾವಣೆಯ ಅವರ ಹೊಸ ಮನೆಯ ಹಾಲ್ ಇಲ್ಲವೇ ವರಾಂಡದಲ್ಲಿ ಭೇಟಿಯಾಗುವುದನ್ನು ರೂಢಿಸಿಕೊಂಡಿದ್ದೆವು. ಯಾವಾಗಲೂ ಚೆಂದಾಗಿ ಮುಖಕ್ಷೌರ ಮಾಡಿಕೊಂಡು ಶುಭ್ರ ಬಟ್ಟೆ ಧರಿಸಿ ನಡೆವಾಗ ಇಲ್ಲವೇ ಕುಳಿತಾಗ ನೇರವಾಗಿ ದೃಢವಾಗಿ ಕೂತ್ಕೊಳ್ತಿದ್ದ ಅವರ ಶಕ್ತಿ ಮತ್ತು ಘನತೆಯ ಮೂರ್ತಿಯೇ ಅಂತ ಅವ್ರನ್ನ ಇವರು ಭಾವಿಸಿರ್ತಾರೆ. ಅಂದ್ರೆ ಅವ್ರು ಯಾವಾಗ್ಲೂ ಹಾಗೇ ಇರ್ತಾರೆ ಅನ್ನೋ ತರ. ಈಗ ಅವರು ಕ್ಷೌರವಿಲ್ಲದ ಮುಖವನ್ನು ನೋಡ್ಬಿಟ್ಟು ನನಗೆ ತುಂಬಾ ದುಃಖ ಉಂಟಾಗ್ಬಿಡುತ್ತೆ. ಆ ಸಮಚಿತ್ತತೆಯನ್ನೇ ಕಳೆದ್ಕೊಂಡ್ಬಿಡ್ತೀನಿ ನಾನು. ದಾಖಲಾಟ ವ್ಯಕ್ತಪಡಿಸ್ಲಿಕ್ಕಾಗದೆ ಅವ್ರ ಹಾಸಿಗೆ ಪಕ್ಕದಲ್ಲಿ ಮೌನವಾಗಿ ಕೂತ್ಕೊಂಡ್ಬಿಡ್ತಾರೆ ಇವರು. ಅಂದ್ರೆ ಅವ್ರನ್ನ ಆ ರೀತಿ ಎಕ್ಸ್ಪೆಕ್ಟೇ ಮಾಡೋದಿಲ್ಲ. ಸ್ವಲ್ಪ ಕಾಲ ಹೀಗೆ ಕಳೆದು ನನ್ನನ್ನು ಸಂಭಾಳಿಸ್ಕೊಂಡು ಇದ್ದಕ್ಕಿದ್ದಂತೆ ಅವ್ರ ಹತ್ರ ನಾನು ಪ್ರಶ್ನೆ ಕೇಳಿದೆ. ಯಾರು ನಿಮಗೆ ಈ ಪ್ರಶ್ನೆಯನ್ನು ಕೇಳಲಾರರು, ಆದ್ರೆ ನಾನ್ ನಿಮ್ಮೊಂದಿಗೆ ಆಳವಾದ ಬಾಂಧವ್ಯವನ್ನು ಹೊಂದಿದ್ದೀನಿ. ನೀವು ನನ್ನ ಆಧ್ಯಾತ್ಮಿಕ ತಂದೆ. ದಯವಿಟ್ಟು ಹೇಳಿ, ನೀವು ಯಾವಾಗ ದೇಹ ತ್ಯಾಗ ಮಾಡ್ತೀರಾ? ಅದಕ್ಕೆ ನನ್ನನ್ನು ಸಿದ್ಧಗೊಳಿಸಲು ನನಗೆ ಸ್ವಲ್ಪ ಸಮಯ ಬೇಕು ಅಂತ ಕೇಳ್ತಾರೆ ಇವರು. ಯಾರು ಕೂಡ ಈ ಪ್ರಶ್ನೆಯನ್ನು ಕೇಳಲಿಕ್ಕಿಲ್ಲ, ಆದ್ರೆ ನಾನು ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇವ್ರು ಅನ್ಕೊಳ್ತಾರೆ ಅವ್ರು ಸುಲಭವಾಗಿ ಉತ್ತರ ಕೊಡ್ತಾರೆ ಅಂತ. ಅವರಿಂದ ಉತ್ತರ ಬರೋದಿಲ್ಲ. ಇವ್ರಿಗೆ ಆಶ್ಚರ್ಯ ಆಗಿ ತಲೆ ಎತ್ತಿ ನೋಡ್ತಾರೆ. ಅವ್ರ ಕಣ್ಣುಗಳಲ್ಲಿ ನೀರು ಬರ್ತಾ ಇರೋದನ್ನ ನೋಡ್ತಾರೆ. ಆವಾಗ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಅಂದ್ರೆ ಒಬ್ಬ ಮನುಷ್ಯನಾಗಿ ಭೂಮಿಗೆ ಬಂದಾಗ ಎಲ್ಲಾ ಭಾವನೆಗಳು ಕೂಡ ಆ ದೇಹಕ್ಕೆ, ಮನಸ್ಸಿಗೆ ಬಂದಿರತ್ತೆ. ಭಾವನೆಗಳು, ನೋವು, ನಲಿವುಗಳು, ತುಡಿತಗಳು ಇದ್ದವು ಎನ್ನುವುದನ್ನು ನಾನು ಮರೆತಿದ್ದೆ. ಒಬ್ಬ ಮನುಷ್ಯನಾದ ಬಂದಾಗ ಮಾತ್ರ ಎಂತ ಒಂದು ಗ್ರೇಟ್ ವ್ಯಕ್ತಿಗಳಾಗಿದ್ರು ಕೂಡ ಅವರಿಗೆ ಕೂಡ ಭಾವನೆಗಳಿರುತ್ತೆ ಅನ್ನೋದನ್ನ ನಾನು ಮರ್ತೇ ಹೋಗಿದ್ದೆ ಅಂತ ಕೃಷ್ಣಾನಂದ್ರ ಹೇಳ್ತಾರೆ.
ನಾವು ಸದಾಕಾಲವೂ ಅವರನ್ನು ಶಕ್ತಿಯ ಪರ್ವತವಾಗಿ, ಮಹಾಪರ್ವತವಾಗಿ, ಧೈರ್ಯ ಸಾಗರವಾಗಿ ನೋಡ್ತಿದ್ದೆವು. ನಿಸ್ಸಂಶಯವಾಗಿ ಅವರು ಅದೆಲ್ಲವೂ ಆಗಿದ್ರು. ಆದ್ರೆ ಅವರೊಬ್ಬ ಮನುಷ್ಯರು ಆಗಿದ್ರು. ಬಹುಶಃ ಪ್ರತಿ ಅವತಾರವು ಅತ್ತು, ನಕ್ಕು, ತಮಾಷೆ ಮಾಡಿ ದುಗುಡಗೊಂಡಿದ್ದಿರಬೇಕು. ಪುರಾಣಗಳು ದಿವ್ಯ ಶಕ್ತಿಗಳ ಮಾನವ ಸ್ವಭಾವಗಳನ್ನು ದಾಖಲಿಸಿಲ್ಲ. ಒಮ್ಮೆ ಮಾನವ ಶರೀರವನ್ನು ಧರಿಸಿದ ಮೇಲೆ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯು ಮೇಲ್ಮಟ್ಟದಲ್ಲಿ ಆದರೂ ಬಹುಶಃ ಮನುಷ್ಯ ಸಹಜ ಭಾವನೆಗಳನ್ನು ಅನುಭವಿಸಲೇಬೇಕೇನೋ ಅಂತ ಇವರು ಅನ್ಕೊಳ್ತಾರೆ. ಅಮರ ಒಬ್ಬ ಸಾಧಾರಣ ಗುರುವಾಗಿರ್ಲಿಲ್ಲ. ಅವರು ನೆರವೇರಿಸಿದ ಹಲವಾರು ಮಹಾನ್ ಕಾರ್ಯಗಳ ಬಗ್ಗೆ ಮತ್ತು ಇನ್ನೊಬ್ಬರ ಸಹಾಯಕ್ಕಾಗಿ ಹಾಗೂ ಋಷಿಗಳು ಆದೇಶಿತ ಕೆಲಸಗಳನ್ನು ಸಾಧಿಸಲು ಅವರು ಉಪಯೋಗಿಸುತ್ತಿದ್ದ ನಮ್ಮ ಅದ್ಭುತವಾದ ಶಕ್ತಿಗಳ ಬಗ್ಗೆ ನಾವಿಲ್ಲಿ ಬರೆಯಲು ಸಾಧ್ಯವಿಲ್ಲ. ಆದರೆ ಒಂದು ಘಟನೆ ಬಗ್ಗೆ ತಿಳಿಸ್ತೀನಿ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮರ 18 ವಿವಿಧ ಜಾಗಗಳಲ್ಲಿ 18 ದೇಹಗಳನ್ನು ಏಕಕಾಲದಲ್ಲಿ ಹೊಂದಿ ರೆಡ್ ಕ್ರಾಸ್ಗಾಗಿ ಕೆಲಸ ಮಾಡುತ್ತಾ ಶವಗಳನ್ನು ಸಾಗಿಸಿ ಗಾಯಗೊಂಡವರ ಶುಶ್ರೂಷೆ ಮಾಡಿದ್ದರು. ಮತ್ತು ಇದರ ಬಗ್ಗೆ ಅವರೆಂದೂ ಮಾತಾಡಿರಲಿಲ್ಲ. ಅವರ ಮನೆಯವರೊಂದಿಗೆ ಸುಮ್ಮನೆ ಮಾತನಾಡುತ್ತಿದ್ದಾಗ ನಾನು ಈ ವಿಷಯವನ್ನು ತಿಳಿದುಕೊಂಡಿದ್ದೆ ಅಂತ ಅವ್ರು ಹೇಳ್ತಾರೆ. ದೀರ್ಘಕಾಲ ಮೌನದ ನಂತರ ಅಮರ ನನ್ನತ್ತ ನೋಡಿತಾರೆ. ನನಗೆ ಗೊತ್ತಿಲ್ಲ, ಇಂಥ ವಿಷಯಗಳನ್ನು ಋಷಿಗಳು ನಿರ್ಧರಿಸ್ತಾರೆ. ಅಂದ್ರೆ ಇವ್ರು ಕೇಳಿರ್ತಾರಲ್ಲ, ನಿಮ್ಮ ದೇಹ ತ್ಯಾಗ ಯಾವಾಗ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಋಷಿಗಳು ನಿರ್ಧರಿಸ್ತಾರೆ, ನಂದೇನಿಲ್ಲ ಇದರಲ್ಲಿ. ನನ್ನ ಗಂಟಲು ಸರಿಪಡಿಸ್ಕೊಂಡು ನಡುಗೋ ಧ್ವನಿಯಲ್ಲಿ ಕೇಳಿದೆ, ನನ್ನನ್ನು ಕ್ಷಮಿಸಿ, ನಾನು ಇದರ ಬಗ್ಗೆ ಕೇಳಬಾರ್ದಾಗಿತ್ತು. ಆಗ ಅವ್ರ ಮುಗುಳ್ನ ಕೇಳ್ತಾರೆ, ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರು ಅದೇ ತರ ಕೇಳ್ತಾ ಇದ್ದೆ, ಏನು ಬೇಸರ ಮಾಡ್ಕೋಬೇಡಿ, ನಿಮ್ಮ ಬದುಕಿನ ಧ್ಯೇಯವೇನು, ಅದನ್ನು ಸಾಧಿಸಿದ್ರ ಅಂತ ಇವ್ರು ಕೇಳಿದಾಗ, ನಾನು ಈ ಭೂಮಿಯ ಮೇಲೆ ಋಷಿಗಳ ಕೇಂದ್ರವನ್ನು ಸ್ಥಾಪಿಸಲು ಬಂದಿದ್ದೇನೆ, ಅದೇ ನನ್ನ ಧ್ಯೇಯ. ಅದಕ್ಕಾಗಿ ನಾನು ನಿಮ್ಮೆಲ್ಲರನ್ನು ಒಂದುಗೂಡಿಸ್ಬೇಕಾಗಿತ್ತು, ಅದನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ನಮ್ಮೆಲ್ಲರನ್ನು ಹೇಗ್ ಕಂಡು ಹಿಡಿದ್ರಿ ಅಂತ ಹೇಳಿದಾಗ, ಎಲ್ಲವನ್ನು ನಾವು ಸೂಕ್ಷ್ಮ ಲೋಕದಲ್ಲೇ ನೋಡ್ಕೊಂಡೇ ಬಂದಿರ್ತೀವಿ. ಹಾಗಾಗಿ ಎಲ್ಲವೂ ನನಗೆ ತಿಳಿದಿದೆ. ನಾನು ಮಾಡಬೇಕಾಗಿದ್ದೇನಂತ ಕೂಡ ನನಗೆ ಗೊತ್ತಿತ್ತು. ಆದ್ರೆ ಇಲ್ಲಿ ನಂದೇನಂದ್ರೆ, ನನ್ನ ಶಕ್ತಿಯನ್ನ ನಾನು ಉಪಯೋಗಿಸ್ಬೇಕಾಗಿತ್ತು. ನೀವೆಲ್ಲ ಸೇರಬೇಕೆಂಬ ಬಲವಾಗಿ ಇಚ್ಛಿಸೋದು ಅಷ್ಟೇ ನೋಡಿ, ನೀವೆಲ್ಲ ಈಗ ಇಲ್ಲಿದ್ದೀರಾ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವ್ ಇದರಿಂದ ಅರ್ಥ ಮಾಡ್ಕೋಬಹುದು. ಯಾರಾದ್ರೂ ಈ ಕರೆಯನ್ನು ಅಲಕ್ಷಿಸಬಹುದಿತ್ತ ಅಂದಾಗ, ಹೌದು, ಕೆಲವರು ಅಲಕ್ಷಿಸಿದ್ದಾರೆ ಕೂಡ. ಅದೇನ್ ತಪ್ಪೇನಿಲ್ಲ. ಏನಂದ್ರೆ ಋಷಿಗಳಿಗೆ ದುಡಿಯೋ ಭರವಸೆ ನೀಡಿದ್ದಾರೆ. ಕೆಲವರು ಕರೆಯನ್ನು ಕಡೆಗಣಿಸಬಹುದಿತ್ತು. ಎಲ್ಲಾ ಮಠಗಳು ಸ್ವಾತಂತ್ರ್ಯ ಇದೆ, ಆದ್ರೆ ಯಾವುದನ್ನು ಹೇರೋದಿಲ್ಲ. ನಾವು ಋಷಿಗಳು ಯಾರು ಹೇರೋದಿಲ್ಲ. ಅವರು ಸಹಜವಾಗಿಯೇ ಬರೋ ರೀತಿನಲ್ಲೇ ಅವ್ರನ್ನ ನಾವು ಪ್ರೇರೇಪಿಸ್ತೇವೆ. ಬರೋರು ಖಂಡಿತ ಬಂದೇ ಬರ್ತಾರೆ, ಅವ್ರ ಕೆಲಸವನ್ನು ಮಾಡೇ ಮಾಡ್ತಾರೆ ಅಂತ ಹೇಳ್ತಾರೆ. ಕಡೆಗಣಿಸಿದವರಿಗೆ ಏನಾದ್ರು ಶಿಕ್ಷೆ ಕೊಡ್ತೀರಾ ಅಂತ ಕೇಳಿದಾಗ, ಶಿಕ್ಷೆ ಕೊಡ್ಸೋದಿಲ್ಲ. ಋಷಿಗಳು ಯಾರನ್ನೂ ಶಿಕ್ಷಿಸೋದಿಲ್ಲ. ಆಧ್ಯಾತ್ಮಿಕ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಜನರು ಕರ್ಮಗಳನ್ನು ಆಕರ್ಷಿಸಿ ಕಷ್ಟ ಅಂದ್ರೆ ಇನ್ನು ಜನ್ಮಗಳು ತಗೊಳ್ತಾ ಹೋಗ್ತಾರೆ. ಋಷಿಗಳು ಕರೆದಾಗ ಬಂದ್ರೆ ಅವ್ರ ಜೀವನ ತುಂಬಾ ಸುಲಭ ಆಗತ್ತೆ ಅಂತ ಹೇಳ್ತಾರೆ. ನಾವು ಹಾಗಾದ್ರೆ ಮನೋವತ್ತಿನಲ್ಲಿ ಏನು ಸಾಧಿಸ್ಬೇಕು ಅಂತ ಕೇಳಿದಾಗ, ಮೊದಲು ನೀವು ಬೆಳೆದು ಋಷಿಗಳಂತೆ ಪ್ರಕಾಶಿಸ್ಬೇಕು. ನಾನು 144 ಸಾಧಕರನ್ನು ಪ್ರಕಾಶಿಸ್ಬೇಕೆಂದು ಬಯಸ್ತೀನಿ. ಏಕೆಂದ್ರೆ ನಮಗೆ ಈ ಭೂಮಿಯಲ್ಲಿ 1,44,000 ಪ್ರತಿನಿಧಿಗಳಿದ್ದಾರೆ. ಇಲ್ಲದಿದ್ದರೆ 7 ಜನರಾದರೂ ಬೆಳಗಬೇಕು. ಅದೂ ಇಲ್ಲದಿದ್ದರೆ ಕಡೆ ಪಕ್ಷ ಒಬ್ಬನಾದರೂ ಸರಿ. ಯಾರೂ ಋಷಿಗಳ ನಿರೀಕ್ಷೆಯ ಮಟ್ಟಕ್ಕೆ ಬೆಳೆಯದಿದ್ದರೂ ಸಹ ನಾನು ನನ್ನ ಕರ್ತವ್ಯವನ್ನು ಪೂರೈಸಿದ ತೃಪ್ತಿಯಲ್ಲಿ ದೇಹವನ್ನು ಬಿಡುತ್ತೇನೆ. ನಂತರ ಋಷಿಗಳು ಇನ್ನೊಂದು ಕರೆಯನ್ನು ಕೊಡುತ್ತಾರೆ. ಬೇರೆಯವರು ಬರಬಹುದು, ಅವರಲ್ಲದಿದ್ದರೆ ಮತ್ತೊಬ್ಬರು. ನೀವು ಭೂಮಿಗೆ ಮತ್ತೆ ಹಿಂತಿರುಗ್ತೀರಾ ಅಂತ ಕೇಳಿದಾಗ, ಹೌದು, ನಾನು 2042ರಲ್ಲಿ ವಾಪಸ್ ಆಗುತ್ತೇನೆ. ನೀವು ಕೂಡ ಮತ್ತೆ ಬರುತ್ತೀರಿ. ನಾವು ಈ ಯೋಜನೆಗಾಗಿ 5 ಜನ್ಮಗಳ ಕಾಲ ಕೆಲಸ ಮಾಡಬೇಕಾಗುತ್ತದೆ. ಹಲವಾರು ಆಲೋಚನೆಗಳ ನಡೆಯು ಪ್ರಶಾಂತವಾಗಿದ್ದ ಮನಸ್ಸಿನೊಂದಿಗೆ ನಾನು ಮನೋವತಿಗೆ ಹಿಂದಿರುಗಿದೆ. ಪುನಃ ಬರ್ತಾರೆ ಅವರು, ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತೀವಿ ಅನ್ನೋ ಭಾವನೆಯಿಂದ ಇವರು ಹೊರಡ್ತಾರೆ. ಒಮ್ಮೆ ಅಮರರನ್ನು ನೀವು ದೇವರನ್ನು ನೋಡಿದ್ರ ಅಂತ ಎಲ್ರು ಕೇಳುವಾಗ, ತುಂಬಾ ಜನ ಶಿಷ್ಯರು ಹೀಗೆ ಕೇಳಿದಾಗ ಇಂಥ ಪ್ರಶ್ನೆಗಳು ಉತ್ತರಿಸೋದು ಕಷ್ಟ. ಯಾಕೆಂದ್ರೆ ನಾನು ದಿವ್ಯ ವ್ಯಕ್ತಿಗಳಾದ ಶಿವ, ಮಹಾವಿಷ್ಣುವರನ್ನು ಭೇಟಿಯಾಗಿದ್ದೇನೆ. ಆಕಾರರಹಿತನಾದ ಪರಬ್ರಹ್ಮನನ್ನು ಅನುಭವಿಸಿದ್ದೇನೆ. ಆದರೆ ಆತನ ಹೃದಯ ಭಾಗಕ್ಕೆ ಹೋಗಿಲ್ಲ. ನಾನಲ್ಲಿಗೆ ಹೋಗಿ ಮರಳಿ ಬರುವಷ್ಟರಲ್ಲಿ ಈ ಲೋಕದಲ್ಲಿ ಕೋಟ್ಯಂತರ ವರ್ಷಗಳು ಸಾಗಿ ಹೋಗುತ್ತದೆ. ಅಂದ್ರೆ ಎಷ್ಟು ಬ್ರಹ್ಮಂದು ಅಂತ ಹೇಳಿದ್ರೆ ಅಷ್ಟು ದೊಡ್ಡದು ಅಂತ. ನೀವು ದೇವರನ್ನು ಅನುಭವಿಸಿರುವಿರಿ, ಅದನ್ನು ವರ್ಣಿಸಲು ಸಾಧ್ಯವೇ ಅಂತ ಕೇಳಿದಾಗ, ಅದು ಸಹ ತುಂಬಾ ಕಷ್ಟ. ಯಾಕೆಂದ್ರೆ ಅದು ಶಬ್ದಗಳನ್ನು ಮೀರಿದಂತಹ ಅನುಭವ.
ಕೋಟ್ಯಂತರ ತಾರಾ ಸಮೂಹಗಳು ನುಚ್ಚು ನೂರಾಗುತ್ತಿವೆ ಎಂದು, ಕೋಟ್ಯಂತರ ತಾರಾ ಸಮೂಹಗಳು ಜನ್ಮ ತಳೆಯುತ್ತಿವೆ ಎಂದು, ಲೆಕ್ಕವಿಲ್ಲದಷ್ಟು ಆತ್ಮಗಳು ಒಳಹೊಕ್ಕು ಹೊರಬರುತ್ತಿರುವೆ ಎಂದು ಕಲ್ಪನೆ ಮಾಡಿಕೊಳ್ಳಿ. ಸಾವಿರಾರು ಬಣ್ಣದ ದೀಪಗಳನ್ನು ಕಲ್ಪಿಸಿಕೊಳ್ಳಿ. ಇದೆಲ್ಲವನ್ನು ಒಳಗೊಂಡಿರುವ ಅದ್ಭುತವಾದ ಶಾಂತಿ ಮತ್ತು ಪ್ರೀತಿಯನ್ನು ಊಹಿಸಿಕೊಳ್ಳಿ. ಇವೆಲ್ಲವೂ ಏಕಕಾಲದಲ್ಲಿ ಸಂಭವಿಸುತ್ತಿದೆ ಎಂದು ಭಾವಿಸಿ ನೀವು ಇದೆಲ್ಲವನ್ನು ಒಟ್ಟಿಗೆ ಅನುಭವಿಸಿದರೆ ಆಗ ದೇವರು ಒಂದು ಚಿಕ್ಕ ಭಾಗವನ್ನು ನೀವು ಅನುಭವಿಸ್ತೀರಾ ಅಂತ ಹೇಳ್ತಾರೆ. ನಾನು ನನ್ನ ಕಲ್ಪನೆಯನ್ನು ಸಂಪೂರ್ಣವಾಗಿ ಅದರ ಮಿತಿಯವರೆಗೆ ಹಿಗ್ಗಿಸಿದೆ. ಆಗ ಅವನನ್ನು ಅನುಭವಿಸಬೇಕೆಂದರೆ ನಾವು ಎಲ್ಲಾ ಕಲ್ಪನೆ ಮತ್ತು ಆಲೋಚನೆಗಳನ್ನು ದಾಟಿ ಹೋಗಬೇಕೆಂಬ ಅರ್ಥವಾಯಿತು. ಹೀಗಿರ್ಬೇಕಾದ್ರೆ ಅಮರರ ಸ್ಥಿತಿ ಸುಧಾರಿಸ್ಲಿಲ್ಲ. ಅವರು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಬಂದ್ರು. ವಿಶ್ವಾಮಿತ್ರ ಮಹರ್ಷಿಗಳು ರಾತ್ರಿಗಳಂದು ಅವರನ್ನು ಭೇಟಿಯಾಗಿ ಅವರಿಗೆ ಚಿಕಿತ್ಸೆ ಕೊಡತೊಡಗಿದರು. ಕೆಲವು ದಿನಗಳ ನಂತರ ಅವರ ಆರೋಗ್ಯ ಸುಧಾರಿಸಿತು. ಆದರೆ ಮತ್ತೆ ಅದು ಹದಗೆಟ್ಟಿತ್ತು. ಅದರ ಬಗ್ಗೆ ಅಮರ ನಮಗೆ ವಿವರಿಸಿದರು. ವಿಶ್ವಾಮಿತ್ರ ಮಹರ್ಷಿಗಳಿಗೆ ಸಂದಿಗ್ಧವಾಯಿತು. ಆಗ ಒಂದು ರಾತ್ರಿ ಅವರು ಎಚ್ಚರಿಕೆಯಿಂದ ಗಮನಿಸಿದಾಗ ನನ್ನ ಹೊಟ್ಟೆಯೊಳಗೆ ಒಂದು ಸಣ್ಣ ಕಪ್ಪು ವಸ್ತು ಕಾಣಿಸಿತು. ನನ್ನ ಆರೋಗ್ಯ ಪದೇ ಪದೇ ಹದಗೆಡುವುದಕ್ಕೆ ಇದೇ ಕಾರಣವೆಂದು ಅವರಿಗೆ ತಿಳಿಯಿತು. ಅವರು ಅದನ್ನು ಹೊರತೆಗೆದಾಗ ಆ ಚಿಕ್ಕ ವಸ್ತು ಒಬ್ಬ ವ್ಯಕ್ತಿಯ ರೂಪ ತಾಳಿತು. ಆತ ಋಷಿಗಳ ಕ್ಷಮೆಯಾಚಿಸಿ ತನ್ನನ್ನು ಒಬ್ಬ ಕ್ಷುದ್ರ ವ್ಯಕ್ತಿ ಕಳಿಸಿದ್ದಾಗಿಯೂ ತಾನು ಅವನ ಕೈ ಕೆಳಗೆ ಕೆಲಸ ಮಾಡುತ್ತಿರುವೆನೆಂದು ಹೇಳಿದ. ಅವನಿಗೆ ನನ್ನ ಶರೀರದಲ್ಲಿ ಅಡಗಿ ಕುಳಿತು ನನ್ನ ದೇಹವನ್ನು ಶಿಥಿಲಗೊಳಿಸಿ ಕೊನೆಗೆ ಅದನ್ನು ನಾಶ ಮಾಡಲು ಸೂಚಿಸಲಾಗಿತ್ತು. ಆತ ಕೇವಲ ತನ್ನ ಗುರುವಿನ ಸೂಚನೆಯನ್ನು ಪಾಲಿಸುತ್ತಿದ್ದ. ವಿಶ್ವಾಮಿತ್ರ ಮಹರ್ಷಿಗಳು ಅವನಿಗೆ ಹೊರಡಲು ಹೇಳಿದರು. ಆತ ತನ್ನ ಕರ್ತವ್ಯವನ್ನಷ್ಟೇ ಮಾಡುತ್ತಿದ್ದ ಎಂದವರು ನುಡಿದು ನಂತರ ತಮ್ಮ ಚಿಕಿತ್ಸೆಯನ್ನು ಮುಂದುವರಿಸಿದರು. ಅಮರರ ಆರೋಗ್ಯ ಆಶ್ಚರ್ಯಕರವಾಗಿ ಉತ್ತಮಗೊಂಡಿತು. ಆದರೆ ಅದು ಸ್ವಲ್ಪ ಕಾಲ ಮಾತ್ರ. ಈ ಬಾರಿ ಇದಕ್ಕೆ ಕಾರಣ ಕರ್ಮಗಳು ಎಂದು ತಿಳಿಯಿತು. ತಮ್ಮ ಬಳಿಗೆ ಸಮಸ್ಯೆಗಳಿಗೆ ಬಂದಿದ್ದ ಬಹಳಷ್ಟು ಜನರ ಕರ್ಮಗಳನ್ನ ಅವ್ರು ತಗೊಳ್ತಾ ಇದ್ದದ್ದು ನಾವು ಮುಂಚೆ ನೋಡಿದೀವಿ. ಅಂದ್ರೆ ಇದು ಅವರೆಲ್ಲ ನರಳೋದನ್ನ ನೋಡಕ್ಕಾಗದೆ ಇರ್ಬೇಕಾದ್ರೆ ಅವರ ಕರ್ಮಗಳನ್ನ ಇವರು ಸುಟ್ಟು ಬಿಡ್ಬೋದಾಗಿತ್ತು, ಇವರು ತಗೊಳ್ಳದೇನೆ ಸುಡ್ಬೋದಾಗಿತ್ತು. ಆದ್ರೆ ಇವ್ರು ತಗೊಳ್ಬೇಕು ಅಂತಲೇ ತೀರ್ಮಾನಿಸಿದ್ರು. ಹಾಗಾಗಿ ಅವ್ರೇನ್ ಮಾಡಿದ್ರು, ಆ ಕರ್ಮಗಳ ನಿವಾರಣೆಗೊಂಡ್ರೆ ಆರೋಗ್ಯವಾಗ್ತಿದ್ರೇನೋ, ಆದ್ರೆ ಅದಕ್ಕಾಗಿ ಇವ್ರು ತಗೊಂಡಿದ್ರಿಂದ ಇವರು ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರು. ಅದ್ರ ಜೊತೆಗೆ ಅವರ ದೇಹ ಕೂಡ ಕ್ಷೀಣಿಸ್ತಾ ಬಂತು. ಒಂದು ವಾರದ ನಂತರ ನಾನು ಅಮರನ ಭೇಟಿ ಆಗ್ಲಿಕ್ಕೆ ಹೋದಾಗ ಅವ್ರು ತುಂಬಾ ಸಂತೋಷದಿಂದ ಮಂದಹಾಸದಿಂದ ಇವರನ್ನ ಎದುರುಗೊಳ್ತಾರೆ. ಹೇಳ್ತಾರೆ ಅವರು, ಅಂದ್ರೆ ಮಲ್ಕೊಂಡೇ ಇರ್ತಾರೆ. 2 ದಿನಗಳ ಹಿಂದೆ ಸಂಜೆ ಹೊತ್ತಲ್ಲಿ ಕಿಟಕಿ ಹತ್ರ ಒಂದು ಕೊಳಲು ನಾದ ಕೇಳಿಸ್ತು. ಆವಾಗ ಸ್ವಲ್ಪ ಹೊತ್ತಿಗೆ ನನ್ನ ಮಂಚದ ಪಕ್ಕದಲ್ಲಿ ಶ್ರೀಕೃಷ್ಣ ಬಂದು ನಿಂತಿದ್ರು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾನು ಮಲ್ಕೊಂಡಿದ್ದೆ, ಶ್ರೀಕೃಷ್ಣ ಬಂದು ನನಗೆ ಪ್ರತ್ಯಕ್ಷ ಆಗ್ಬಿಟ್ಟು ನಾನು ಹೇಳ್ಬೇಕು ಅಂದ್ಕೊಂಡ್ರು ಹೇಳ್ಲಿಕ್ಕಾಗ್ಲಿಲ್ಲ. ಕೃಷ್ಣ ಹೇಳ್ತಾರೆ, ಮಂಚದ ಮೇಲೆ ಕುಳಿತು ನಂತರ ತನ್ನ ಕೈಯನ್ನು ನನ್ನ ದೇಹದ ಮೇಲೆ ತಲೆಯಿಂದ ಕಾಲಿನವರೆಗೂ ಆಡಿಸಿ ನಾನು ನಿನ್ನೆಲ್ಲಾ ಕರ್ಮಗಳನ್ನು ಸುಟ್ಟಿದ್ದೇನೆ, ನಿನ್ನೆಲ್ಲಾ ನೋವನ್ನು ನಿವಾರಿಸಿದ್ದೇನೆ, ಇನ್ನು ಕಷ್ಟಪಡಬಾರದು ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಎಲ್ಲಾ ನೋವು ನನಗೆ ಮಾಯ ಆಯ್ತು. ನಾನು ಎದ್ದು ಕುಳಿತೆ, ಕೃಷ್ಣ ನನ್ನನ್ನು ಆಲಂಗಿಸಿ ಮಾಯವಾದ್ರು ಅಂತ ಅಮರರು ತುಂಬಾ ಸಂತೋಷದಿಂದ ಹೇಳ್ತಾರೆ. ಇದು ನನ್ನ ಬದುಕಿನ ಅತ್ಯಂತ ಶ್ರೇಷ್ಠ ಗಳಿಗೆ ಅಂತ ಹೇಳ್ಬಿಟ್ಟು ಕೃಷ್ಣಾನಂದರ ಹತ್ರ ಅವ್ರು ಹೇಳ್ಕೊಳ್ತಾರೆ. ಆಗ ಕೃಷ್ಣಾನಂದ್ರ ಇವ್ರನ್ನ ನೋಡ್ತಾ ಹೇಳ್ತಾರೆ, ಎಂತ ಮಹಾನ್ ವ್ಯಕ್ತಿ ಹತ್ರ ನಾನು ಕೂತಿದ್ದೀನಿ, ಎಂತ ಮಹಾನ್ ವ್ಯಕ್ತಿ ಅವರು ಅಂತ ಹೇಳಿ ತುಂಬಾ ಸಂತೋಷ ಪಡ್ತಾರೆ ಅವರು. ಅಂತ ವ್ಯಕ್ತಿ ಎದುರು ನಾನು ಕೂತಿದ್ದೆ. ಇನ್ನೊಂದು 2 ನಿಮಿಷ ಲೇಟ್ ಆಯ್ತಾ? ಇನ್ನೊಂದು 2 ನಿಮಿಷ ಮುಗೀತು. ಯಾವುದೇ ಸುಂದರವಾದ ಕ್ಷಣವು ತುಂಬಾ ಹೊತ್ತು ಇರಲಾರದು. ಆ ಕ್ಷಣವನ್ನು ನಮ್ಮ ಹೃದಯಗಳಲ್ಲಿ ಶಾಶ್ವತವಾಗಿ ಬಂಧಿಸಿ ನಾವು ವಾಸ್ತವಕ್ಕೆ ಬಂದೆವು. ಅಮರರ ಆರೋಗ್ಯ ಮತ್ತೆ ಹದಗೆಟ್ಟಿತು. ನನ್ಗೆ ಅರ್ಥವಾಗ್ಲಿಲ್ಲ. 1982 ಆಗಸ್ಟ್ 25 ಬೆಳಿಗ್ಗೆ ಅವರನ್ನು ಭೇಟಿಯಾಗಲು ಹೋದೆ. ಅವರ ಪತ್ನಿಯವರು ನನಗೆ ಅವರು ತೀರಾ ದುರ್ಬಲಗೊಂಡಿದ್ದು ಮಾತನಾಡಲು ಆಗುತ್ತಿಲ್ಲ. ಅವರ ಕೋಣೆಯೊಳಗೆ ನಾನು ಯಾರನ್ನು ಬಿಡುತ್ತಿಲ್ಲ. ಆದ್ರೆ ನೀವು ಬೇರೆಯವರಂತಲ್ಲ, ನೀವು ಅವರೊಂದಿಗೆ ಕೇವಲ 1 ನಿಮಿಷವಷ್ಟೇ ಇದ್ದು ಬರ್ಬೇಕು, ನಾನು ಇಲ್ಲಿ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಇವರನ್ನ ನೋಡಿದ ತಕ್ಷಣ ಅವ್ರ ಹಾಸಿಗೆಯಿಂದ ಎದ್ದು ಕೂತ್ಕೊಂಡ್ಬಿಡ್ತಾರೆ ಅಮರರು. ಅವರ ಪತ್ನಿ ಅಲ್ಲಿ ಕಾಣಿಸ್ತಿದ್ರು. ಅವ್ರು ಹೇಳ್ತಾರೆ, ನೀನ್ ಬಾಗ್ಲಾಕೊಂಡ್ ಹೋಗು, ನಾನು ಇವ್ರ ಜೊತೆಗೆ ಮಾತನಾಡ್ಬೇಕು ಅಂತ ಹೇಳ್ತಾರೆ. ಅವರಲ್ಲಿ ಯಾವುದೇ ನಿಶಕ್ತಿ ಅಥವಾ ನೋವಿನ ಛಾಯೆಯೂ ಇರಲಿಲ್ಲ. ಅಮರ 45 ನಿಮಿಷಗಳವರೆಗೆ ಮಾತನಾಡಿದರು. ಆ 45 ನಿಮಿಷಗಳ ಅವಧಿಯಲ್ಲಿ ಅವರೇನು ಮಾತನಾಡಿದರೋ ಅದನ್ನು ನಾನು ಯಾರಿಗೂ ತಿಳಿಸಿಲ್ಲ. ಅವರು ಅತ್ಯಂತ ಭಾವುಕರಾಗಿ ಮಾತನಾಡಿದರು. ಅದು ಎಂದೂ ಅವರ ಶೈಲಿ ಆಗಿರ್ಲಿಲ್ಲ. ನಾನು ಎಷ್ಟು ಏಕಾಗ್ರತೆಯಿಂದ ಆಲಿಸಿದೆ ಏನೆಂದರೆ ನನ್ನ ಸುತ್ತಲಿನ ಜಗತ್ತು ಮಾಯವಾದಂತಾಯಿತು. ಕೊನೆಗೆ ಅವರು ನನ್ನ ಜೊತೆಗಾರರನ್ನು ಮಧ್ಯಾಹ್ನ ಕರೆತರುವಂತೆ ಹೇಳಿದರು. ಅವರೆಲ್ಲರಿಗೆ ಕೆಲವು ಸೂಚನೆಗಳನ್ನು ನೀಡಬೇಕಿತ್ತು.
ಅವರ ಆರೋಗ್ಯ ಸರಿ ಇಲ್ಲದರಿಂದ ನಾನೇ ಅವರ ಸೂಚನೆಗಳನ್ನು ನನ್ನ ಜೊತೆಗಾರರಿಗೆ ತಲುಪಿಸುವುದಾಗಿ ಹೇಳಿದೆ. ಆದರೆ ಅವರೊಂದಿಗೆ ಖುದ್ದಾಗಿ ಮಾತನಾಡಲು ಅಮರ ಇಷ್ಟಪಟ್ಟರು. ನಾನು ಅವರನ್ನು ಮಧ್ಯಾಹ್ನದೊಳಗೆ ಕರೆತರುವುದಾಗಿ ಅಮರರಿಗೆ ಭರವಸೆ ಕೊಟ್ಟೆ. ಅಮರ ತಮ್ಮ ಮಾತು ಮುಗಿಸಿ ಮಲಗಿಕೊಂಡರು. ನನ್ನೊಂದಿಗೆ ಮಾತನಾಡಲು ಕ್ರೋಢೀಕರಿಸಿದ್ದ ಶಕ್ತಿ ಈಗ ಮಾಯವಾದಂತೆ ಅವರು ನಿಶ್ಶಕ್ತರಾಗಿ ಕಂಡರು. ಹೊರಡುವ ಮುನ್ನ ನಾನು ಅವರಿಗೆ ಆಶ್ವಾಸನೆ ನೀಡಿದೆ. ನಿಮ್ಮ ಸೂಚನೆಗಳ ಪ್ರತಿಯೊಂದು ಶಬ್ದವನ್ನು ಪಾಲಿಸುತ್ತೇನೆ. ಅಮರ ಮೆಲ್ಲನೆ ನುಡಿದರು. ಅಷ್ಟೇ ಸಾಲದು, ಪ್ರತಿಯೊಬ್ಬರೂ ಪಾಲಿಸಬೇಕೆಂಬುದೇ ನನ್ನ ಆಸೆ. ಅವು ಅವರ ಕೊನೆಯ ಮಾತುಗಳಾಗುತ್ತವೆ ಎಂದು ನನಗಾಗ ತಿಳಿಯಲಿಲ್ಲ. ನಾವು ಮಧ್ಯಾಹ್ನ ಮರಳಿ ಬರುವ ಮುಂಚೆಯೇ ಅವರು ದೇಹತ್ಯಾಗ ಮಾಡಿದ್ರು. ಅಂದ್ರೆ ಅಮರರ ಅಂತ್ಯವಾಗಿತ್ತು. ಅಮರ ಅಮರರಾಗಿಯೇ ಅಂತ್ಯರಾದ್ರು. ಅಂದ್ರೆ ಇವತ್ತು ಕೂಡ ನಾವು ಬಯಸಿದ್ರೆ ಸೂಕ್ಷ್ಮ ಶರೀರದಲ್ಲಿ ಅವ್ರು ಖಂಡಿತ ಇದ್ದಾರೆ. ನಾವೆಲ್ಲರೂ ಕೂಡ ಅವ್ರನ್ನ ಅನುಭವಿಸ್ಬೋದು. ಸಾಕಷ್ಟು ರೀತಿನಲ್ಲಿ ಅವರು ನಮ್ಗೆ ಸಹಾಯ ಮಾಡ್ತಾರೆ. ಅಂದ್ರೆ ಅಂತ ಶ್ರೇಷ್ಠ ಮಹರ್ಷಿಗಳು ಯಾವತ್ತೂ ಕೂಡ ನಮ್ಮೊಂದಿಗಿದ್ದಾರೆ. ನಮ್ಮ ಧ್ಯಾನ ಸಾಧನೆ ಹೆಚ್ಚಾದಾಗೆ ಅವರನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದ್ರೊಂದಿಗೆ ಇವತ್ತಿನ 7ನೇ ದಿನದ ಸ್ವಾಧ್ಯಾಯವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನಗೆ ಇಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲ ಧ್ಯಾನ ಬಂಧುಗಳಿಗೆ, ಎಲ್ಲ ಸಾಧಕರಿಗೆ ವಂದಿಸ್ತಾ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.